Hello my dear students and welcome back to the chemistry classes. So students, in the previous class we have discussed how to represent the organic compounds. Means there we have discussed three methods for describing the given organic compound. What was that? First one is called as complete structural formula, second one is called as condensed structural formula, and third one is known as this one, bond line representation, right? These are the three methods that we use to represent the given organic compound or to identify the given organic compound. And then also we have learnt about the three-dimensional view of the organic compounds. ಸೊ ಅಂದರೆ ಪ್ರೀವಿಯಸ್ ಕ್ಲಾಸ್ ಒಳಗೆ ನಾವೇನು ಕಲ್ತ್ವಿ ಅಂತಂದರೆ ಒಂದು ಆರ್ಗ್ಯಾನಿಕ್ ಕಂಪೌಂಡನ್ನು ನಾವು ಯಾವ ರೀತಿ ರೀಪ್ರೆಸೆಂಟ್ ಮಾಡ್ಬೋದು ಅಂತ ಕಲ್ತ್ವಿ. ಅಲ್ಲಿ ಮೂರು ಮೆಥಡ್ನ ನಾವು ಮೇನಾಗಿ ಕಲ್ತ್ವಿ. ಮೊದಲನೇದು ಸಿಂಪಲ್ ಆ್ಯಂಡ್ ಬೇಸಿಕ್, ಯಾವುದದು ಕಂಪ್ಲೀಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತಂದ್ರೆ ಒಂದು ಗಿವನ್ ಆರ್ಗ್ಯಾನಿಕ್ ಕಂಪೌಂಡ್ದು ಪ್ರತಿಯೊಂದು ಸಿಂಗಲ್ ಬಾಂಡು, ಡಬಲ್ ಬಾಂಡು ಮತ್ತು ಯಾವ ಅಟಮ್ ಅದ ಎಲ್ಲ ಅಟಮನ್ನು ಬರಿತೇವೆ, ಎಲ್ಲ ರೀತಿಯ ಬಾಂಡ್ಗಳನ್ನು ಅಲ್ಲಿ ರೀಪ್ರೆಸೆಂಟ್ ಮಾಡ್ತೇವೆ. ಸೆಕೆಂಡ್ ಮೆಥಡ್ ಯಾವುದು ಅಂತಂದರೆ ಕಂಡೆನ್ಸ್ಡ್ ಸ್ಟ್ರಕ್ಚರಲ್ ಫಾರ್ಮುಲಾ. ಓಕೆ, ಈ ಕಂಡೆನ್ಸ್ಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಒಳಗಡೆ ಏನು ಮಾಡೋದು ಅಂದರೆ ಕಂಪ್ಲೀಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಅದನ್ನು ಶಾರ್ಟ್ ಮಾಡೋದು. ಹೆಂಗೆ ಶಾರ್ಟ್ ಮಾಡ್ತೇವೆ ಅಂತಂದ್ರೆ ಅಲ್ಲಿ ಸಿಂಗಲ್ ಬಾಂಡನ್ನು ರೀಪ್ರೆಸೆಂಟ್ ಮಾಡೋದಿಲ್ಲ, ಬರೀ ಡಬಲ್ ಬಾಂಡು ಅಥವಾ ಟ್ರಿಪಲ್ ಬಾಂಡ್ ಇತ್ತು ಅಂದ್ರೆ ಅದನ್ನು ರೀಪ್ರೆಸೆಂಟ್ ಮಾಡ್ತೇವೆ, ಆಯಿತಾ? ಸೊ ಈ ಆಮೇಲೆ ಇನ್ನೊಂದು ಅದ್ರೊಳಗಡೆ ಕಂಡೆನ್ಸ್ಡ್ ಒಳಗಡೆ ಇನ್ನೂ ಶಾರ್ಟ್ಕಟ್ ಏನಂತಂದರೆ ಒಂದೇ ಥರದ್ದು ಎರಡು ಮೂರು ಅಥವಾ ಎಷ್ಟು ಅಟಮ್ ಅವಲ್ಲ ಅವುಗಳನ್ನ ಎಲ್ಲ ಬರೆಯಂಗಿಲ್ಲ, ಅವುಗಳನ್ನ ಏನು ಮಾಡೋದು ಅಂದರೆ ಗ್ರೂಪ್ ಮಾಡೋದು. ಗ್ರೂಪ್ ಮಾಡಿ ಅಂತ ಎಷ್ಟು ಗ್ರೂಪ್ ಅದಾವ ಅಂತ ಹೇಳಿ ಸಬ್ಸ್ಕ್ರಿಪ್ಟಲ್ಲಿ ಬರಿತೇವೆ. ಓಕೆ, ಅದನ್ನು ಕೂಡ ನೋಡಿದ್ವಿ. ಸೊ ಕಂಡೆನ್ಸ್ಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಒಳಗಡೆ ನಾವು ಸಿಂಗಲ್ ಬಾಂಡನ್ನ ರೀಪ್ರೆಸೆಂಟ್ ಮಾಡೋದಿಲ್ಲ, ಆಮೇಲೆ ಒಂದೇ ಥರದ ಗ್ರೂಪ್ ಆಫ್ ಅಟಮ್ಸ್ ಇದ್ದು ಅಂತಂದ್ರೆ ಎಲ್ಲಾನು ಗ್ರೂಪ್ನ ಬಿಡಿಸಾಗಿ ಬರೋದಿಲ್ಲ, ಅವುಗಳನ್ನ ಏನು ಮಾಡ್ತೀವಿ ಗುಂಪು ಮಾಡಿ ಅವು ಎಷ್ಟು ಅಂತ ಹೇಳಿ ನಂಬರನ್ನು ಸಬ್ಸ್ಕ್ರಿಪ್ಟಲ್ಲಿ ಬರಿತೇವೆ. ಇದು ಕಂಡೆನ್ಸ್ಡ್ ಸ್ಟ್ರಕ್ಚರಲ್ ಫಾರ್ಮುಲಾ. ಮೂರನೇದು ಯಾವುದು ಅಂತಂದರೆ ಬಾಂಡ್ ಲೈನ್ ರೀಪ್ರೆಸೆಂಟೇಷನ್. ಸೊ ಈ ಬಾಂಡ್ ಲೈನ್ ರೀಪ್ರೆಸೆಂಟೇಷನ್ನು ವೆರಿ ಅದರೊಳಗಡೆ ಇನ್ನೂ ಶಾರ್ಟ್ ಅಂತಂದ್ರೆ ನಾವು ಬರೀ ಕಾರ್ಬನ್ ಅಟಮ್ ನಡಕಿರುವಂತಹ ಬಾಂಡನ್ನ ರೀಪ್ರೆಸೆಂಟ್ ಮಾಡ್ತೇವೆ. ಹೆಂಗೆ ಜಿಗ್ಜ್ಯಾಗ್ ಲೈನ್ಸ್ ಒಳಗಡೆ ರೀಪ್ರೆಸೆಂಟ್ ಮಾಡ್ತೇವೆ, ಹೌದಾ? ಆಮೇಲೆ ಅಂದರೆ ಬಾಂಡ್ ಲೈನ್ ರೀಪ್ರೆಸೆಂಟೇಷನ್ ಒಳಗಡೆ ನಾವು ಕಾರ್ಬನ್ನು ಹೈಡ್ರೋಜನನ್ನು ಶೋ ಮಾಡೋದಿಲ್ಲ, ಅಂದರೆ ಬರೆಯೋದೇ ಇಲ್ಲ. ಓಕೆ, ಬರೀ ಕಾರ್ಬನ್ ಅಟಮ್ ಮಧ್ಯೆ ಇರುವಂತಹ ಬಾಂಡನ್ನು ಜಿಗ್ಜ್ಯಾಗ್ ರೂಪದೊಳಗೆ ಬರಿತೇವೆ. ಅದು ಸಿಂಗಲ್ ಬಾಂಡ್ ಆಗಿರ್ಬೋದು, ಡಬಲ್ ಬಾಂಡ್ ಆಗಿರ್ಬೋದು, ಟ್ರಿಪಲ್ ಬಾಂಡ್, ಬರೀ ಬಾಂಡ್ಸ್ನಷ್ಟೇ ಬರಿತೇವೆ. ಆಮೇಲೆ ಅದರ್ ದೆನ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಯಾವ ಅಟಮ್ಸ್ ಇರ್ತಾವಲ್ಲ ಅವನು ಕೂಡ ಬಾಂಡ್ ಲೈನ್ ರೀಪ್ರೆಸೆಂಟೇಷನ್ ಒಳಗೆ ಬರಿತೀವಿ. ಓಕೆ, ಸೊ ಕಂಪೇರ್ ಟು ಆಲ್ ಐ ಥಿಂಕ್ ಬಾಂಡ್ ಲೈನ್ ರೀಪ್ರೆಸೆಂಟೇಷನ್ ನಿಮಗೆ ಭಾಳ ಕಡಿಮೆ ಟೈಮ್ ಒಳಗಡೆ ಬರೀಲಿಕ್ಕೆ ಅನುಕೂಲ ಆಗ್ತದೆ, ಬಟ್ ಇಟ್ ಟೇಕ್ಸ್ ಪ್ರಾಕ್ಟೀಸ್ ಅಷ್ಟೇ. ಓಕೆ, ಸೊ ಆ ಮೂರು ಮೆಥಡ್ ನೋಡಿದ್ವಿ. ಅದ್ರ ಜೊತೆಗೆ ನಾವು ಇನ್ನೊಂದೇನು ಕಲ್ತಿದ್ವಿ ಅಂತಂದರೆ ತ್ರೀ-ಡೈಮೆನ್ಷನಲ್ ರೀಪ್ರೆಸೆಂಟೇಷನ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್. ಓಕೆ, ಅಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಸಾಲಿಡ್ ವೆಜ್ ಅಂದರೆ ಏನು ನೋಡಿದ್ವಿ, ಡ್ಯಾಶ್ಡ್ ವೆಜ್ ಅಂತಂದ್ರೆ ಏನು ನೋಡಿದ್ವಿ. ಓಕೆ, ಅವು ಏನೇನು ರೀಪ್ರೆಸೆಂಟ್ ಮಾಡ್ತಾವೆ ಅಂತ ನೋಡಿದ್ವಿ. ಇವತ್ತಿನ ಕ್ಲಾಸ್ ಏನಂತಂದ್ರೆ ಓಕೆ, ಸೊ ಇವತ್ತಿನ ಕ್ಲಾಸ್ ಒಳಗೆ ನಾವೇನು ಕಲಿಯೋಣ ಅಂತಂದ್ರೆ ದ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಓಕೆ, ಸೊ ವಿ ಶಾಲ್ ಸ್ಟಡಿ ಅಬೌಟ್ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್. Very basic one, and they will ask this classification for 1 marks or for 2 marks. Okay, give the chart of classification of organic compounds ಅಂತ ಹೇಳಿ ಕೇಳ್ಬೋದು. ಓಕೆ, ಸೊ ಬೇಸಿಕಲಿ ನಾವು ಯಾಕೆ ಕ್ಲಾಸಿಫೈ ಮಾಡಬೇಕು, why we need to classify the organic compounds. As already in my previous session I have told you that there are billion and millions of organic compounds and we cannot keep studying each individual compound. Okay, so what we have done, we have made a group of organic compounds which are containing or which are having same chemical properties, okay, or which are having same structural formula. So this one here in this first classification, now we will study the organic compounds based on, now we have classified the organic compound based on the structure. So this classification is based on the structure. Okay, ಸೊ ಈಗ ನಾವು ಆರ್ಗ್ಯಾನಿಕ್ ಕಂಪೌಂಡ್ಸ್ ನಮ್ಮ ಕಡೆ ಬಿಲಿಯನ್ಸ್ ಮಿಲಿಯನ್ಸ್ ಗಟ್ಟಲೆ ಅವ. ಸೊ ಪ್ರತಿಯೊಂದು ಆರ್ಗ್ಯಾನಿಕ್ ಕಂಪೌಂಡನ್ನು ಇಂಡಿವಿಜುವಲ್ ಆಗಿ ಸ್ಟಡಿ ಮಾಡ್ಕೊಂಡು ಕೂಡಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ನಾವು ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಒಳಗಡೆ ಏನು ನೋಡಿದ್ವಿ ಅಂತಂತಂದರೆ 114 ಎಲಿಮೆಂಟನ್ನು ಇಂಡಿವಿಜುವಲಿ ಸ್ಟಡಿ ಮಾಡೋಕ್ಕೆ ಹೆಂಗೆ ಸಾಧ್ಯ ಇಲ್ಲನೋ, ಸಾಧ್ಯ ಆದ ಇಲ್ಲ ಅಂತಿಲ್ಲ, ಬಟ್ ಪ್ರತಿಯೊಂದು ಎಲಿಮೆಂಟದ್ದು ನಮಗೆ ಕೆಮಿಕಲ್ ಪ್ರಾಪರ್ಟಿ, ಫಿಸಿಕಲ್ ಪ್ರಾಪರ್ಟಿನ ನೆನಪಿಡ್ಕೊಂತ ಕೂಡ್ಲಿಕ್ಕೆ ಆಗೋದಿಲ್ಲ. ಸೊ ಅಲ್ಲಿ ನಾವೇನು ಮಾಡ್ತೇವೆ, ಯಾವ್ಯಾವ ಎಲಿಮೆಂಟ್ಸ್ದು ಪ್ರಾಪರ್ಟಿ ಸಿಮಿಲರ್ ಅವ ಅವುಗಳನ್ನ ಹೆಂಗೆ ಒಂದೇ ಗ್ರೂಪ್ ಮಾಡಿದ್ವಿಲ್ಲ, ಅದೇ ರೀತಿ ಆರ್ಗ್ಯಾನಿಕ್ ಕಂಪೌಂಡ್ಸ್ ಒಳಗಡೆ ನಾವೇನು ಮಾಡ್ತೀವಿ, ಅವುಗಳನ್ನು ಗ್ರೂಪ್ ಮಾಡ್ತೀವಿ. ಸೊ ದ್ಯಾಟ್ ಅವರ್ ಸ್ಟಡಿ ಬಿಕಮ್ಸ್ ಈಸಿ ಫಾರ್ ಅಸ್. ಸೊ ಈಗ ಫಸ್ಟ್ ಕ್ಲಾಸಿಫಿಕೇಶನ್ ನಾವೇನು ಸ್ಟಡಿ ಮಾಡ್ತೇವಲ್ಲ ಇದು ಯಾವ ಆಧಾರದ ಮೇಲೆ ಅದ ಅಂತಂದ್ರೆ ದಿಸ್ ಈಸ್ ಬೇಸ್ಡ್ ಆನ್ ದಿ ಸ್ಟ್ರಕ್ಚರ್ ಆಫ್ ದಿ ಆರ್ಗ್ಯಾನಿಕ್ ಕಂಪೌಂಡ್ಸ್. Okay, so now we shall study the classification of organic compounds based on their structures. Okay, so basically the organic compounds are classified into two types.
Very simple. There are basically two types of organic compounds based on the structure. First one is acyclic, or even we call them as aliphatic, or we can call them very simple open chain compounds. Okay, see, these two words are very easy. They are clearly telling you the meaning of the organic compounds. Acyclic, means not containing any cycle or cyclic structure, that we shall see. At least open chain compounds we can understand. Open chain, straight chain will be there. Okay, and second classification will be organic compounds which are containing cycles. Cyclic means these are open chain, straight chain irtada. Closed chain means one end is connected to another end. In open chain compounds, one end of the chain is not connected to another end of the chain. Okay, but in closed ring or cyclic or closed ring or closed ring compounds, what will happen? One end of the chain is connected to another end of the chain. Okay, so these are the basic difference. Then again, in cyclic compounds we have classified into two types. One is alicyclic and second one is aromatic. Okay, one is alicyclic, second one is aromatic. Okay, first we shall see about this. Okay, what is the difference between cyclic compounds and acyclic compounds or open chain compounds? See, I'll tell you. Organic compounds having straight or branched chain of carbon atoms are called as acyclic or aliphatic organic compounds. So ಯಾವ ಆರ್ಗ್ಯಾನಿಕ್ ಕಂಪೌಂಡ್ ಒಳಗಡೆ ಯಾವುದೇ ರೀತಿ ಏನಂತಂದ್ರೆ ಒಂದು ಎಂಡ್ ಆಫ್ ದ ಚೈನ್ ಈಸ್ ನಾಟ್ ಕನೆಕ್ಟೆಡ್ ಟು ಅನದರ್ ಎಂಡ್ ಆಫ್ ದ ಚೈನ್. ಓಕೆ, ಇಲ್ಲೊಂದು ಎಕ್ಸಾಂಪಲ್ ತಗೊಳ್ರಿ. ಇದಕ್ಕೆ ನಾನು ಏನು ಕರಿತೇನೆ ಅಂತಂದ್ರೆ ಪ್ರೋಪೇನ್ ಅಂತ ಕರಿತೇನೆ. ಓಕೆ, ಅಂದ್ರೆ ಇಲ್ಲಿ ಈ ಚೈನ್ ಸ್ಟಾರ್ಟ್ ಆಗಿದೆ ಈ ಕಡೆಯಿಂದ ಸ್ಟಾರ್ಟ್ ಆಗಿದೆ ಈ ಚೈನ್. ಓಕೆ, ಎಂಡ್ ಎಲ್ಲ ಆಗ್ಯದ, ಇಲ್ಲಿ ಹೋಗಿ ಎಂಡ್ ಆಗಿದೆ. ಓಕೆ, ಸೊ ಒಂದ್ ಕಡೆ ಸ್ಟಾರ್ಟ್ ಆಗಿ ಇನ್ನೊಂದು ಕಡೆ ಎಂಡ್ ಆಗಿದೆ, ಬಟ್ ಇವೆರಡೂ ಕೂಡ ಕನೆಕ್ಟ್ ಆಗಿಲ್ಲ. ಒಂದು ಎಂಡು ಇನ್ನೊಂದು ಎಂಡಿಗೆ ಕನೆಕ್ಟ್ ಆಗಿಲ್ಲ, ಅವು ಓಪನ್ ಸ್ಟ್ರೇಟ್ ಅವ. ಸೊ ಯಾವೆಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ ಒಳಗಡೆ ಒಂದು ಎಂಡು ಇನ್ನೊಂದು ಎಂಡ್ ಕನೆಕ್ಟ್ ಆಗಿರುವುದಿಲ್ಲ, ಅವುಗಳು ನಾವೇನು ಕರಿತೇವಪ್ಪ ಅಂತಂದ್ರೆ ಓಪನ್ ಚೈನ್ ಕಾಂಪೌಂಡ್ಸ್ ಆರ್ ಅಸೈಕ್ಲಿಕ್. ಅಸೈಕ್ಲಿಕ್ ಅಂದ್ರೆ ಯಾವುದೇ ರೀತಿ ಸೈಕ್ಲಿಕ್ ಆರ್ ರಿಂಗ್ ಸ್ಟ್ರಕ್ಚರ್ ಬರೋದಿಲ್ಲ. ಓಕೆ, ಸೊ ಅವುಗಳು ನಾವೇನು ಕರಿತೇವೆ? ಅಸೈಕ್ಲಿಕ್ ಆರ್ ಅಲಿಫ್ಯಾಟಿಕ್ ಆರ್ ಓಪನ್ ಚೈನ್ ಕಾಂಪೌಂಡ್ಸ್ ಅಂತ ಕರಿತೇವೆ. ಈಗ ಈ ಅಲಿಫ್ಯಾಟಿಕ್ ಮೀನ್ಸ್ ಫ್ಯಾಟಿ ಆಯಿಲ್ಸ್. ಓಕೆ, ಯೂಶ್ವಲಿ ಈ ಕಂಪೌಂಡ್ಸ್ ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ಇನ್ 3 ಬರ್ದೇನಲ್ಲ, ಇವುಗಳಲ್ಲಿ ಹೈಯರ್ ಮಾಲಿಕ್ಯುಲರ್ ಮಾಸ್ ಇರೋದು ಆಯಿಲ್ ಟೈಪ್ ಇರ್ತಾವೆ. ಆಯಿಲ್ ಅಂದರೆ ನಿಮ್ಗೆ ಅರ್ಥ ಆಗ್ಬೋದು. ಸೊ ಬೇಸಿಕಲಿ ದೀಸ್ ಆರ್ ಆಯಿಲ್ಸ್. ಓಕೆ, ಆಯಿಲ್ಸ್ ಆಗಿರೋದ್ರಿಂದ ಇವಾಗ ಫ್ಯಾಟಿ ಆಯಿಲ್ಸ್ ಅಂತ ಕರೀತಾರೆ. ಫ್ಯಾಟ್ ಇರುವಂತಹ ಆಯಿಲ್ಸ್. ಓಕೆ, ಫ್ಯಾಟಿ ಆಯಿಲ್ ಇರೋದ್ರಿಂದ ಇವುಗಳಿಗೆ ಏನು ಕರೀತಾರೆ? ಫ್ಯಾಟಿಕ್. ಅಲ್ಲಿ ಅಂದ್ರೆ ಅಸೈಕ್ಲಿಕ್ ಫ್ಯಾಟಿ ಆಯಿಲ್ಸ್. ಓಕೆ, ಸೊ ಇಲ್ಲಿ ಬೇಸಿಕಲಿ ಈ ಓಪನ್ ಚೈನ್ ಕಂಪೌಂಡ್ಸ್ ಒಳಗಡೆ ಯಾವ ರೀತಿ ಕಂಪೌಂಡ್ಸ್ ಬರ್ತಾವ ಅಂದರೆ ಅಲ್ಕೇನ್ಸು. ಅಲ್ಕೇನ್ಸ್ ಅಂತಂದ್ರೆ ಏನು? ನೀವು ಆಲ್ರೆಡಿ ಹೈಸ್ಕೂಲ್ ಒಳಗಡೆ ಕಲ್ತಿರಬೇಕು. Alkanes means the compounds in which all are carbon and hydrogen and the bond between them is only single bonds. Okay, then next one, alkenes. See, this I'll say alkane. This is alkane. Okay, alkane means only carbon and hydrogen are there and all the bonds are single bond. Next, here one I have written called as alkenes. A-N-E. So alkenes means what? Here also again these alkenes are also containing carbon and hydrogen, but these will be containing double bond. At least one double bond will be present. One or more double bond will be present. So at least one double bond is there, means we call them as alkenes. Okay, so if double bond comes and only the atoms present in the compound are carbon and hydrogen, then we call them as alkenes. Then comes alkynes. Alkynes means a triple bond. Okay, so again in alkynes also you will see only carbon and hydrogen. Between carbon and hydrogen at least there will be one triple bond. Okay, so we call them as alkynes. ಸೊ ಈಗ ಓಪನ್ ಚೈನ್ ಕಂಪೌಂಡ್ಸ್ ಅಂದ್ರೆ ಯಾವ ಬರ್ತಾವ ಅಂದ್ರೆ, ಓಪನ್ ಚೈನ್ ಕಂಪೌಂಡ್ಸ್ ಆರ್ ಬೇಸಿಕಲಿ ಯಾವಪ್ಪ ಅಂತಂದ್ರೆ ಅಲ್ಕೇನು, ಅಲ್ಕೀನು, ಅಲ್ಕೈನ್ ಅಂತ ಹೇಳ್ತೇವೆ. ಸೊ ಹಂಗಿದ್ರೆ ಅಲ್ಕೇನ್ ಅಂತಂದ್ರೆ ಏನು? ಅಲ್ಕೇನ್ ಅಂತಂದ್ರೆ ಈ ಕಂಪೌಂಡ್ಸ್ ಒಳಗಡೆ ಬರೀ ಕಾರ್ಬನ್ ಹೈಡ್ರೋಜನ್ ಇರ್ತಾವ, ಆಮೇಲೆ ಈ ಕಾರ್ಬನ್ ಹೈಡ್ರೋಜನ್ ಮತ್ತು ಕಾರ್ಬನ್ ನಡುಕೆ ಏನಂದ್ರೆ ಬರೀ ಸಿಂಗಲ್ ಬಾಂಡ್ ಇರ್ತಾವ, ಅವುಗಳೇನು ಕರಿತೇವಿ? ಅಲ್ಕೇನ್. ಅಲ್ಕೀನ್ ಅಂತಂದ್ರೆ ಏನು? ಅಟ್ ಲೀಸ್ಟ್ ಒಂದು ಡಬಲ್ ಬಾಂಡ್ ಬರ್ಬೇಕು. ಅಲ್ಕೇನೆ, ಸೇಮ್ ಅಲ್ಕೇನೆ, ಬಟ್ ಅಟ್ ಲೀಸ್ಟ್ ಒಂದು ಡಬಲ್ ಬಾಂಡ್ ಬಂತಂದ್ರೆ ಅದು ಅಲ್ಕೀನ್ ಆಗ್ತದೆ.
ಒಂದು ಬರ್ಬೋದು, 2, 3, 4, 5 ಎಷ್ಟು ಬೇಕಾದಷ್ಟು ಡಬಲ್ ಬಾಂಡ್ ಬರ್ಬೋದು. ಬಟ್ ಅಟ್ಲೀಸ್ಟ್ ಒಂದಾದ್ರೂ ಡಬಲ್ ಬಾಂಡ್ ಬಂತಂದ್ರೆ ಆ ಆರ್ಗ್ಯಾನಿಕ್ ಕಂಪೌಂಡ್ಸ್ ನಾವು ಅಲ್ಕೀನ್ಸ್ ಅಂತ ಕರಿತೇವೆ. ಆಮೇಲೆ ಅಲ್ಕೈನ್ಸ್ ಅಂತಂದ್ರೆ ಏನು, ಇದ್ರೊಳಗಡೆ ಅಗೇನ್ ಕಾರ್ಬನ್ ಹೈಡ್ರೋಜನ್ಸ್ ಇರ್ತಾವ, ಬಟ್ ಅಟ್ಲೀಸ್ಟ್ ಒಂದು ಟ್ರಿಪಲ್ ಬಾಂಡ್ ಬಂತಪ್ಪ ಅಂದ್ರೆ ಅವುಗಳು ನಾವು ಏನು ಕರಿತೇವೆ ಅಂತಂದ್ರೆ ಅಲ್ಕೈನ್ಸ್ ಅಂತ ಕರಿತೇವೆ. ಓಕೆ, ದೆನ್ ಈ ಕಂಪೌಂಡ್ಸ್ ಜೊತೆ ಬಾಕಿ ಎಲ್ಲ ಏನು ಬರ್ತಾವ ಅಂತಂದ್ರೆ ಇಲ್ಲಿ ನಾವು ಏನು ಬರ್ದೇವಿ, ಆರ್ಗ್ಯಾನಿಕ್ ಕಂಪೌಂಡ್ಸ್ ಹ್ಯಾವಿಂಗ್ ಸ್ಟ್ರೇಟ್ ಆರ್ ಬ್ರಾಂಚ್ಡ್. ಬ್ರಾಂಚಸ್ ಅಂತಂದ್ರೆ ಏನು ಅದನ್ನ ನೋಡಿ ನೀವು. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನೋಡ್ರಿ ಕಾರ್ಬನ್ ಅಂಡ್ ಕಾರ್ಬನ್ ಇಲ್ಲಿ ಸ್ಟ್ರೇಟ್ ಚೈನ್ ಅದ, ಹೌದಾ? ಇಲ್ಲಿ ನೋಡ್ರಿ ಎಲ್ಲ ಕಡೆ ಬರೀ ಸ್ಟ್ರೇಟ್ ಚೈನ್ ಅದ, ಎಲ್ಲೂ ಬ್ರಾಂಚಿಂಗ್ ಬಂದಿಲ್ಲ. ಬಟ್ ಇಲ್ಲೇನಾಗ್ತದೆ, ಇಲ್ಲಿ ನೋಡ್ರಿ ಕಾರ್ಬನ್ದಿಂದ ಸ್ಟ್ರೇಟ್ ಇಲ್ಲ, ಇಲ್ಲಿ ಆಕ್ಸಿಜನ್ ಏನಾಗಿದೆ ಒಂದು ಬ್ರಾಂಚ್ ಹೋಗ್ಯದ. ಅಂಡರ್ಸ್ಟ್ಯಾಂಡಿಂಗ್ ಇಟ್? ಓಕೆ, ಸೊ ದೀಸ್ ಆರ್ ಕಾಲ್ಡ್ ಬ್ರಾಂಚ್ಡ್. ಇಲ್ಲಿ ನೋಡ್ರಿ ಇಲ್ಲೂ ನೋಡ್ರಿ ಸ್ಟ್ರೇಟ್ ಅದ ಚೈನ್ ಫುಲ್ ಸ್ಟ್ರೇಟ್ ಅದ, ಬಟ್ ಇಲ್ಲಿ ಒಂದು ಬ್ರಾಂಚಿಂಗ್ ಬಂದದ. ಓಕೆ, ಅದೇ ರೀತಿ ಇಲ್ಲಿ ನೋಡ್ರಿ ಇಲ್ಲೂ ಕೂಡ ಚೈನ್ ಸ್ಟ್ರೇಟ್ ಅದ, ಬಟ್ ಇಲ್ಲೊಂದು ಬ್ರಾಂಚ್ ಅದ, ಆಮೇಲೆ ಇಲ್ಲೊಂದು ಬ್ರಾಂಚ್ ಬಂದದ, ಹೌದಾ? ಸೊ ಇವುಗಳನ್ನ ನಾವು ಕರಿತೀವಿ ಬ್ರಾಂಚಸ್. ಓಕೆ, ಒಂದೇ ಸ್ಟ್ರೇಟ್ ಬಂದಿಲ್ಲ, ಅಲ್ಲಿ ಏನಾಗಿದೆ ಸ್ವಲ್ಪ ಬ್ರಾಂಚಸ್ ಬಂದವು. ಆದರೂ ಅವುಗಳಿಗೆ ನಾವು ಹೆಂಗೆ ಕರಿತೇವೆ ಅಂತಂದ್ರೆ ಓಪನ್ ಚೈನ್ ಕಂಪೌಂಡ್ಸ್ ಅಂತ ಕರಿತೇವೆ. ಅಂದ್ರೆ ಒಂದು ಎಂಡು ಇನ್ನೊಂದು ಎಂಡಿಗೆ ಕನೆಕ್ಟ್ ಆಗಿರೋದಿಲ್ಲ. ಇಲ್ಲಿ ನೋಡ್ರಿ ಇಲ್ಲೂ ಅಷ್ಟೇ, ಇದು ಆಲ್ಕೋಹಾಲ್ಸ್, ಇದು ಇಥೆನಾಲ್ ಅಂತ ಕರಿತೇವೆ. ಇಲ್ಲಿ ಈ ಕಾರ್ಬನ್ ಇಂದ ಈ ಕಾರ್ಬನ್ಗೇನು ಒಂದು ಎಂಡು ಇನ್ನೊಂದು ಎಂಡಿಗೆ ಟಚ್ ಆಗಿಲ್ಲ. ಓಕೆ, ಸ್ಟಾರ್ಟಿಂಗ್ ಪಾಯಿಂಟ್ ಬೇರೆ ಅದ, ಎಂಡ್ ಪಾಯಿಂಟ್ ಬೇರೆ ಅದ. ಓಕೆ, ಇಲ್ಲೂ ಅಷ್ಟೇ ಸ್ಟಾರ್ಟಿಂಗ್ ಪಾಯಿಂಟ್ ಬೇರೆ ಅದ, ಎಂಡ್ ಪಾಯಿಂಟ್ ಬೇರೆ ಅದ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಪಾಯಿಂಟ್ ದೇ ಆರ್ ನಾಟ್ ಅಟ್ ಆಲ್ ಕನೆಕ್ಟೆಡ್. ಐ ಮೀನ್ ಎರಡು ಡೈರೆಕ್ಟ್ಲಿ ಕನೆಕ್ಟ್ ಆಗಿಲ್ಲ. ಓಕೆ, ಸೊ ಅಂತಹ ಕಂಪೌಂಡ್ ನಾವು ಏನು ಕರಿತೀವಿ, ಅಲಿಫ್ಯಾಟಿಕ್ ಆರ್ ಅಸೈಕ್ಲಿಕ್. ಅಸೈಕ್ಲಿಕ್ ಮೀನ್ಸ್ ಯಾವುದೇ ರೀತಿ ಸೈಕ್ಲಿಕ್ ಸ್ಟ್ರಕ್ಚರ್ ಬರೋದಿಲ್ಲ. ನೆಕ್ಸ್ಟ್ ಯಾವುದು, ಸೈಕ್ಲಿಕ್ ಅಥವಾ ಕ್ಲೋಸ್ಡ್ ಚೈನ್ ಅಥವಾ ಕ್ಲೋಸ್ಡ್ ರಿಂಗ್. ಓಕೆ, ಕ್ಲೋಸ್ಡ್ ರಿಂಗ್ ಅಂತಂದ್ರೆ ರಿಂಗ್ ಸ್ಟ್ರಕ್ಚರ್ ಬರೋದು, ಈ ರೀತಿ ರಿಂಗ್ ಸ್ಟ್ರಕ್ಚರ್ ಬರೋದಕ್ಕೆ ನಾವೇನು ಕರಿತೇವಿ, ಕ್ಲೋಸ್. ಇಲ್ಲಿ ನೋಡ್ರಿ ಈಗ ಇದನ್ನ ನಾನು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅನ್ಕೊಂಡೆ ಅಂತಂದ್ರೆ ಇದು ತಿರ್ಗಾ ಹೋಗಿ ಇಲ್ಲೇ ಎಂಡ್ ಆಗಿದೆ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ಕನೆಕ್ಟೆಡ್ ಟು ಇಟ್ಸ್ ಎಂಡ್ ಪಾಯಿಂಟ್. ಇಲ್ಲಿ ನೋಡ್ರಿ ಇಲ್ಲಿ ಇದನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ಕೊಂಡ್ರೆ ಇದು ಹೋಗಿ ಮತ್ತೆ ಎಂಡ್ ಪಾಯಿಂಟ್ ಅಲ್ಲೇ ಕೊಡೋದು. ಸ್ಟಾರ್ಟ್ ಪಾಯಿಂಟ್ ಅಂಡ್ ಎಂಡ್ ಪಾಯಿಂಟ್ ಆರ್ ಅಟ್ಯಾಚ್ಡ್. ಸೊ ಯಾವುದು ತಗೊಳ್ರಿ ನೀವು, ಯಾವುದು ಸೈಕ್ಲಿಕ್ ಒಳಗಡೆ ಏನಾಗಿರ್ತದ, ಸ್ಟಾರ್ಟಿಂಗ್ ಪಾಯಿಂಟ್ ಅಂಡ್ ಎಂಡ್ ಪಾಯಿಂಟ್ ಆರ್ ಕನೆಕ್ಟೆಡ್. ಓಕೆ, ಸೊ ಈಗ ಏನಂತಂದ್ರೆ ಸೈಕ್ಲಿಕ್ ಕಂಪೌಂಡ್ಸ್ ಅಥವಾ ಕ್ಲೋಸ್ಡ್ ರಿಂಗ್ ಕಂಪೌಂಡ್ಸ್ ಅಂತಂದ್ರೆ ಯಾವುವು, ದೋಸ್ ಕಂಪೌಂಡ್ಸ್ ವಿಚ್ ಆರ್ ಕಂಟೈನಿಂಗ್ ರಿಂಗ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಆಸ್ ಸೈಕ್ಲಿಕ್ ಕಂಪೌಂಡ್ಸ್. ಓಕೆ, ಸೊ ಈಗ ಸೈಕ್ಲಿಕ್ ಕಂಪೌಂಡ್ಸ್ ಒಳಗಡೆ ಎರಡು ಟೈಪ್ ಬರ್ತವೆ, ಒಂದು ಅಲಿಸೈಕ್ಲಿಕ್, ಇನ್ನೊಂದು ಆರೋಮ್ಯಾಟಿಕ್. ಸೊ ಅದರೊಳಗಡೆ ಫಸ್ಟ್ ಒಂದು ಸ್ಟಡಿ ಮಾಡೋಣ, ಯಾವುದು ಅಲಿಸೈಕ್ಲಿಕ್. ಅಲಿಸೈಕ್ಲಿಕ್ ಒಳಗಡೆ ಮತ್ತೆ ಎರಡು ಗ್ರೂಪ್ ಬಂದಾವೆ, ಯಾವುದು ಹೋಮೋಸೈಕ್ಲಿಕ್ ಮತ್ತು ಹೆಟಿರೋಸೈಕ್ಲಿಕ್. ಈಗ ಆಲ್ರೆಡಿ ನೀವು ಫಸ್ಟ್ ಚಾಪ್ಟರ್ ಒಳಗಡೆ ಕಲ್ತೀರಿ ಏನಂತಂದ್ರೆ ಹೋಮೋಜೀನಿಯಸ್ ಮಿಕ್ಸರ್ ಮತ್ತು ಹೆಟಿರೋಜೀನಿಯಸ್ ಮಿಕ್ಸರ್ ಅಂತ ಕಲ್ತೀರಿ, ಹೌದಾ? ಹೋಮೋ ಅಂದ್ರೆ ವರ್ಡ್ ಏನು, ಹೋಮೋ ರೆಫರ್ಸ್ ಟು ಸೇಮ್ ಅಂತ, ಸೇಮ್ ಸೈಕ್ಲಿಕ್ ಕಂಪೌಂಡ್ಸ್. ಹೆಟಿರೋ ಮೀನ್ಸ್ ಡಿಫ್ರೆಂಟ್. ಓಕೆ, ಅವಕ್ಕೆ ಏನು ಡಿಫ್ರೆನ್ಸ್, ಹೋಮೋಸೈಕ್ಲಿಕ್ ಮತ್ತು ಹೆಟ್ರೋಸೈಕ್ಲಿಕ್ ಏನು ಡಿಫ್ರೆನ್ಸು ಅಂದರೆ ಫಸ್ಟ್ ನಾವು ಅಲಿಸೈಕ್ಲಿಕ್ ಅಂತಂದ್ರೆ ತಿಳ್ಕೊಳ್ಳೋಣ, ಆಮೇಲೆ ಅಲಿಸೈಕ್ಲಿಕ್ ಒಳಗಡೆ ಹೋಮೋಸೈಕ್ಲಿಕ್ ಮತ್ತು ಹೆಟ್ರೋಸೈಕ್ಲಿಕ್ ಅಂದ್ರೆ ತಿಳ್ಕೊಳ್ಳೋಣ. ಈಗ ಆಲ್ರೆಡಿ ನಾ ಹೇಳಿದೆ ಅಲಿಸೈಕಲ್ ಅಂತಂದ್ರೆ ಏನು, ಈಗ ನೀವು ಓಪನ್ ಚೈನ್ ಕಂಪೌಂಡ್ಗೆ ಅಸೈಕ್ಲಿಕ್ ಅಂತ ಹೇಳಿದ್ರಿ, ಅಲಿಸೈಕ್ಲಿಕ್ ಅಂದ್ರೆ ಅಟ್ಲೀಸ್ಟ್ ಒಂದು ರಿಂಗ್ ಬಂದೇ ಬರಬೇಕಿಲ್ಲಿ, ಒಂದೇ ಕ್ಲೋಸ್ಡ್ ರಿಂಗ್ ಹಿಂದೆ ಇರ್ತದೆ. ಓಕೆ, ಸೊ ಈ ಅಲಿಸೈಕ್ಲಿಕ್ ಒಳಗಡೆ ಕಂಟೈನಿಂಗ್ ರಿಂಗ್ ಸ್ಟ್ರಕ್ಚರ್ಸ್. ಸೊ ಅಲಿಸೈಕ್ಲಿಕ್ ಒಳಗಡೆ ಎರಡು ಬಂದು, ಒಂದು ಹೋಮೋಸೈಕ್ಲಿಕ್, ಇನ್ನೊಂದು ಹೆಟಿರೋಸೈಕ್ಲಿಕ್. ಸೊ ಹೋಮೋಸೈಕ್ಲಿಕ್ ಅಂತಂದ್ರೆ ಏನು, ಹೋಮೋಸೈಕ್ಲಿಕ್ ಒಳಗಡೆ ಆಲ್ ದ ಅಟಮ್ಸ್ ಇನ್ ದ ರಿಂಗ್ ಆರ್ ಸೇಮ್. ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲಿ ನಾನು ಏನು ಮಾಡೀವಿ, ನಿನ್ನೆ ನಾವು ಬಾಂಡ್ ಲೈನ್ ರಿಪ್ರೆಸೆಂಟೇಷನ್ ನೋಡಿದ್ವಲ್ಲ, ಬಾಂಡ್ ಲೈನ್ ರಿಪ್ರೆಸೆಂಟೇಷನ್ ಒಳಗಡೆ ಏನು ಹೇಳಿದ್ವಿ ನಾವು, ಏನೋ ಅಂತಂದ್ರೆ ಈ ಕಾರ್ಬನ್ ಹೈಡ್ರೋಜನ್ ಬರೆಯೋದಿಲ್ಲ, ಕಾರ್ಬನ್ ಹೈಡ್ರೋಜನ್ ಬಿಟ್ಟು ಬೇರೆ ಯಾವ ಅಟಮ್ಸ್ ಇದ್ದು ಅಂದ್ರೆ ಬರಿತೇವೆ. ಇಲ್ಲ ಏನೂ ಬರದೇ ಇಲ್ಲ, ಬೇರೆ ಅಟಮ್ ಯಾವ ಬರ್ದಿಲ್ಲ ಅಂತಂದ್ರೆ ಇದ್ರೊಳಗಡೆ ಇರುವೇನು ಬರೀ ಕಾರ್ಬನ್ ಮತ್ತು ಹೈಡ್ರೋಜನ್ ಅಷ್ಟೇ ಅದಾವ. ಈಗೇನಾಗ್ಯದ, ಇದನ್ನ ನಾನು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಮತ್ತೆ ಇಲ್ಲಿ ಬಂದು ಸ್ಟಾರ್ಟಿಂಗ್ ಅಂಡ್ ಎಂಡ್ ಪಾಯಿಂಟ್ ಏನಾಗವ, ಎರಡು ಮೀಟ್ ಆಗಿದಾವೆ. ಓಕೆ, ಅಂಡ್ ಆಲ್ ದ ಅಟಮ್ಸ್ ಪ್ರೆಸೆಂಟ್ ಇನ್ ದ ಯಾವ್ದವ, ದೇ ಆರ್ ಕಾರ್ಬನ್. ಆಲ್ ದ ಅಟಮ್ಸ್ ಪ್ರೆಸೆಂಟ್ ಇನ್ ದಿಸ್ ಸೈಕಲ್ ಆರ್ ಇನ್ ದಿಸ್ ಕ್ಲೋಸ್ಡ್ ರಿಂಗ್ ಆರ್ ವಾಟ್, ಕಾರ್ಬನ್. Okay, so homocyclic means, homo means same, that you have to remember. Homo refers to same. Homocyclic means cyclic structure containing all the atoms same. Okay, all atoms in the ring are same. Okay, then again these may be alkanes, propane, ಏನಿಂದ ಎಂಡ್ ಆಗಿದೆ ಅಂದ್ರೆ ಇದು ಅಲ್ಕೇನ್. ಓಕೆ, ಆಮೇಲೆ ಸೈಕ್ಲೋಬ್ಯೂಟೇನ್, ಇದು ಏನಾಗಿದೆ ಅಲ್ಕೇನ್ ಅದ. ಬಟ್ ಇಲ್ಲಿ ನೋಡ್ರಿ ಸೈಕ್ಲೋಹೆಕ್ಸೀನ್ ಅಲ್ಕೀನ್ ಅದ. ಓಕೆ, it may be containing cyclic structure, but again there may be presence of one double bond, triple bond ಬರಬಹುದು, ಏನಿಲ್ಲ ಬರಂಗಿಲ್ಲ ಅಂತಿಲ್ಲ. ಸೊ ಸೈಕ್ಲೋಹೆಕ್ಸೀನ್, ಸೈಕ್ಲೋಪೆಂಟೀನ್,
Okay, so these are homocyclic compounds. Homo refers to cyclic structure containing same atoms is called as homocyclic. Again, homocyclic olagade it may be made up of alkanes, alkenes. Okay, then heterocyclic means opposite to this. Opposite to means hetero means different. So cyclic antandre eno ring structure. So the ring structure which is containing two or more different atoms in its ring is called as heterocyclic. Illi ring containing at least one different atom. ಹೌದಾ, ಇಲ್ಲಿ ನೋಡ್ರಿ, ಇಲ್ಲಿ ಇಫ್ ಯು ಸಿ ಕ್ಲಿಯರ್ಲಿ, ಇಲ್ಲಿ ನೋಡ್ರಿ, ಇದು ಒಂದು ಕಾರ್ಬನ್ನು, ಇದು ಕಾರ್ಬನ್ನು, ಇದು ಕಾರ್ಬನ್ನು, ಇದು ಕಾರ್ಬನ್, ಬಟ್ ಇಲ್ಲಿ ನಡಕ್ಕೆ ಏನು ಬಂದದ ಆಕ್ಸಿಜನ್. ದೇರ್ ಇಸ್ ಒನ್ ಆಕ್ಸಿಜನ್ ಪ್ರೆಸೆಂಟ್. ಸೊ ಎರಡು ಅಟಮ್ಸ್ ಪ್ರೆಸೆಂಟ್ ಅದಾವ ರಿಂಗ್ ಒಳಗಡೆ, ಒಂದು ಆಕ್ಸಿಜನ್ ಇನ್ನೊಂದು ಕಾರ್ಬನ್. ರೈಟ್. ಸೊ ಇದಕ್ಕೆ ಎಕ್ಸಾಂಪಲ್ ಏನು ಅಂತಂದ್ರೆ, ಎಕ್ಸಾಂಪಲ್ ಫಾರ್ ಹೆಟ್ರೋಸೈಕ್ಲಿಕ್ ಎಕ್ಸಾಂಪಲ್ ಯಾವುದು ಅಂದ್ರೆ ಟೆಟ್ರಾಹೈಡ್ರೋಫ್ಯೂರಾನ್ ಅಂತ ಕರಿತೇವೆ. ಏನ್ ಕರಿತೀವಿ? ಟೆಟ್ರಾಹೈಡ್ರೋಫ್ಯೂರಾನ್ ಅಂತ ಕರಿತೇವೆ. ಓಕೆ, ಸೊ ದಿಸ್ ಈಸ್ ದ ಬೇಸಿಕ್ ಕ್ಲಾಸಿಫಿಕೇಶನ್ ಆಫ್ ಯಾವುದು ಅಂತಂದ್ರೆ ಸೈಕ್ಲಿಕ್ ಮತ್ತು ಅಲಿಸೈಕ್ಲಿಕ್ ಅಥವಾ ಕ್ಲೋಸ್ಡ್ ಚೈನ್ ಮತ್ತು ಓಪನ್ ಚೈನ್ ನಡಕಿರೋ ಡಿಫರೆನ್ಸ್. ಆಮೇಲೆ ಅಲಿಸೈಕ್ಲಿಕ್ ಒಳಗಡೆ ಹೋಮೋಸೈಕ್ಲಿಕ್ ಅಂದ್ರೆ ಏನು, ಹೆಟೆರೋಸೈಕ್ಲಿಕ್ ಅಂದ್ರೆ ಏನು ಕಲ್ತ್ವಿ. ನಾವು ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಕಾಲ್ಡ್ ಆಸ್ ಅರೋಮ್ಯಾಟಿಕ್. ಅರೋಮ್ಯಾಟಿಕ್ ಕಂಪೌಂಡ್ಸ್ ಅಂದ್ರೆ ಏನು ನೋಡೋಣ ಅಂತೀಗ. ಓಕೆ, okay, now let us see aromatic compounds. Okay, now ಈ aromatic compounds ಒಳಗಡೆ ಸಿ aroma ಅನ್ನೋ ವರ್ಡ್ ಗೊತ್ತು ನಿಮಗೆ? aroma ಅಂತಂದ್ರೆ ಏನು? ಪ್ಲೀಸೆಂಟ್ ಸ್ಮೆಲ್. ಏನು? ಪ್ಲೀಸೆಂಟ್ ಸ್ಮೆಲ್. ಪ್ಲೀಸೆಂಟ್ ಅಂದ್ರೆ ಚಲೋ ಸ್ಮೆಲ್ ಬರುವಂಥದ್ದು, ಇರಿಟೇಟಿಂಗ್ ಅಲ್ಲ. ಓಕೆ, ಕೆಲವೊಂದು ಇರಿಟೇಟಿಂಗ್ ಸ್ಮೆಲ್ ಬರ್ತಾವೆ, ಹೌದಾ? ಅವುಗಳು ನೀವು ಸ್ಮೆಲ್ ತೊಗೊಳಕ್ಕಾಗಂಗಿಲ್ಲ. ಕೊಳ್ತಿರೋ ಸ್ಮೆಲ್ ನಿಮ್ಗೆ ಹೆಂಗೆ ಇರಿಟೇಟ್ ಮಾಡ್ತದಲ್ಲ. ಓಕೆ, ಆಮೇಲೆ ಕೆಲವೊಂದು ಪರ್ಫ್ಯೂಮ್ಸ್ ಸ್ಮೆಲ್ ಎಲ್ಲ ನೋಡ್ರಿ ನೀವು, ಎಷ್ಟೊಂದು ಪ್ಲೀಸೆಂಟ್ ಇರ್ತಾವೆ. ಅದು ಎಷ್ಟು ನೀವು ವಾಸನೆ ನೋಡಿದ್ರು ನಿಮಗೆ ಇನ್ನೂ ತೊಗೋಬೇಕು ಅನ್ಸ, ಅದಕ್ಕೆ ಕೊಳತೋಗಿರೋ ವಾಸನೆ ತೊಗೊಳಿಕ್ಕೆ ಆಗ್ತದ? ಆಗೋದಿಲ್ಲ. ಸೊ ಈಗಂದ್ರೆ ಆರೋಮ್ಯಾಟಿಕ್ ಕಂಪೌಂಡ್ಸ್ ಅಂದ್ರೆ ಏನು? ಯಾವ ಕಂಪೌಂಡ್ದು ಸ್ಮೆಲ್ ಏನದ? ಪ್ಲೀಸೆಂಟ್ ಸ್ಮೆಲ್ ಅದ. ಆರೋಮಾ ಮೀನ್ಸ್ ಸ್ಮೆಲ್ ಅಂತ. ಓಕೆ, ಸೊ ಆರೋಮ್ಯಾಟಿಕ್ ಕಂಪೌಂಡ್ಸ್ ಬೇಸಿಕಲಿ ಮೀನ್ಸ್ organic compounds having pleasant smell. Okay, then ಈ aromatic compound ಒಳಗಡೆ 3 ಬ್ರಾಂಚಸ್ ಅವ, ಹೌದಾ? aromatic compounds ಒಳಗಡೆ 3 ಬ್ರಾಂಚಸ್ ಅವ. ಅದರೊಳಗಡೆ ಫಸ್ಟ್ ಒನ್ ತಗೊಳ್ಳೋಣ, ಯಾವುದು? ಬೆನ್ಸಿನಾಯ್ಡ್. Benzenoid. So what are benzenoid compounds? These compounds contain at least one benzene ring. These will be containing at least one benzene ring. ಯಾವ್ಯಾವು ಎಕ್ಸಾಂಪಲ್ ನೋಡು. ಬೆನ್ಝೀನ್, ಇದು ಬೆನ್ಝೀನ್. ಓಕೆ, ಅದೇ ರೀತಿ ಅನಿಲೀನ್, ಇದು ಬೆನ್ಝೀನು, ಇದು ಅನಿಲೀನು. ಆಮೇಲೆ ಫಿನಾಲು, ಆಮೇಲೆ ನ್ಯಾಫ್ಥಲೀನ್, ಇದು ನ್ಯಾಫ್ಥಲೀನ್. ಓಕೆ, ಸೊ ಆರ್ಗ್ಯಾನಿಕ್ ಕಂಪೌಂಡ್ಸ್ ಯಾವೆಲ್ಲ? ಆರ್ಗ್ಯಾನಿಕ್ ಕಂಪೌಂಡ್ಸ್ಗೆ ಪ್ಲೀಸೆಂಟ್ ಸ್ಮೆಲ್ ಅದ ಮತ್ತು ಅವುಗಳ ಅಟ್ಲೀಸ್ಟ್ ದೇ ಆರ್ ಕಂಟೈನಿಂಗ್ ಒನ್ ಬೆನ್ಸಿನ್ ರಿಂಗ್. ಇಂಥ ಒಂದು ಬೆನ್ಸಿನ್ ರಿಂಗ್ ಒಂದರ ಇತ್ತಂತಂದ್ರೆ ಅವುಗಳು ನಾವು ಏನು ಕರಿತೀವಿ? ಬೆನ್ಸಿನಾಯ್ಡ್ ಕಂಪೌಂಡ್ಸ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ದೀಸ್ ಆರ್ ದ ಎಕ್ಸಾಂಪಲ್. ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಸೊ ಯಾವೆಲ್ಲ ಆರ್ಗ್ಯಾನಿಕ್ ಕಂಪೌಂಡ್ಸ್ ಇದ್ದು ಪ್ಲೀಸೆಂಟ್ ಸ್ಮೆಲ್ ಅವ, ಅವುಗಳು ಆರೋಮ್ಯಾಟಿಕ್ ಕಂಪೌಂಡ್ಸು. ಆಮೇಲೆ ಪ್ಲೀಸೆಂಟ್ ಸ್ಮೆಲ್ ಅದ ಆ್ಯಂಡ್ ಅಟ್ಲೀಸ್ಟ್ ಒಂದು ಬೆನ್ಸಿನ್ ರಿಂಗ್ ಅನ್ನಂದ್ರೆ ಅವುಗಳು ನಾವು ಏನು ಕರಿತೀವಿ? ಬೆನ್ಸಿನಾಯ್ಡ್ ಕಂಪೌಂಡ್ಸ್ ಅಂತ ಕರಿತೀವಿ. ಸೆಕೆಂಡ್ ಒನ್ ನಾನ್ ಬೆನ್ಸಿನಾಯ್ಡ್ ಅಂದರೆ ನೀವೇ ಇಮ್ಯಾಜಿನ್ ಮಾಡ್ರಿ. ನಾನ್ ಬೆನ್ಸಿನಾಯ್ಡ್ ಮೀನ್ಸ್ ಅವುಗಳೊಳಗೆ ಬೆನ್ಸಿನ್ ಇರೋದಿಲ್ಲ. ಸಿಂಪಲ್. ಸೊ ಅಗೇನ್
I'll take it from here. Non-benzenoid. So non-benzenoid means these do not contain any benzene ring. These do not contain any benzene ring. Okay, example ಏನು ಅಂತಂದ್ರೆ tropone, azulines. ಓಕೆ, ಸೊ ಇವುಗಳು ಎಕ್ಸಾಂಪಲ್. ಇದಕ್ಕೆ ಸ್ಟ್ರಕ್ಚರ್ ಒಂಚೂರು ಕಾಂಪ್ಲಿಕೇಟೆಡ್ ಅವ, ಸೊ ಅದಕ್ಕೆ ನಾನು ತೆಗಿಯಂಗಿಲ್ಲ ಆ್ಯಂಡ್ ಟೈಮ್ ಲಿಮಿಟು ಅದ ನನಗೆ. ಸೊ ಏನಾಗ್ತದೆ, ನಾನ್ ಬೆನ್ಸಿನಾಯ್ಡ್ ಅಂದರೆ ಯಾವುಗಳ ಯಾವುದೇ ರೀತಿ ಬೆನ್ಸಿನ್ ರಿಂಗ್ ಬರೋದಿಲ್ಲ, ಅವುಗಳು ನಾವು ಹೆಂಗೆ ಕರಿತೀವಪ್ಪ ಅಂತಂದರೆ ನಾನ್ ಬೆನ್ಸಿನಾಯ್ಡ್. ಮೂರನೇದ್ದು ಹೆಟಿರೋಲೈಟಿಕ್ ಆರ್ ಹೆಟಿರೋಸೈಕ್ಲಿಕ್ ಆರೋಮೆಟಿಕ್ ಕಂಪೌಂಡ್ಸ್. ನಾವು ಇಲ್ಲಿ ಬರಿತೇನೆ ಮೂರನೇದ್ದು. heterocyclic aromatic compounds. ನೀವು ಆಲ್ರೆಡಿ ಈಗ ಹೆಟಿರೋಸೈಕ್ಲಿಕ್ ಕಂಪೌಂಡ್ಸ್ ಅಂದರೆ ಕಲ್ತ್ರಿ, ಹೌದಾ? ಹೆಟಿರೋ ಅಂತಂದ್ರೆ ಏನು? ಹೆಟಿರೋಸೈಕ್ಲಿಕ್ ಒಳಗಡೆ ಮೊದಲನೇದು ಅದು ಸೈಕ್ಲಿಕ್ ಸ್ಟ್ರಕ್ಚರ್ ಅದ. ಆ ಸೈಕ್ಲಿಕ್ ಸ್ಟ್ರಕ್ಚರ್ ಒಳಗಡೆ ಏನದ ಅಂದ್ರೆ ಅಲಾಂಗ್ ವಿತ್ ಕಾರ್ಬನ್ ಸಮ್ ಡಿಫ್ರೆಂಟ್ ಅಟಮ್ ಇಸ್ ಆಲ್ಸೋ ಪ್ರೆಸೆಂಟ್, ಬಟ್ ಅದು ಆರೋಮೆಟಿಕ್ ಇರಲಿಲ್ಲ. ನೆನ್ಪಿಟ್ಕೊಡ್ರಿ, ಏನಾಗಿರಲಿಲ್ಲ, ಅದು ಆರೋಮೆಟಿಕ್ ಆಗಲಿಲ್ಲ. ಇಲ್ಲಿ ಬರ್ದೇನೆ ಹೆಟಿರೋಸೈಕ್ಲಿಕ್ ಅಂತಂದ್ರೆ ಏನು? ದೀಸ್ ಆರ್ ನಾನ್ ಆರೋಮೆಟಿಕ್. ಈಗ ನಾವೇನು ಸ್ಟಡಿ ಮಾಡ್ತೇವೆ? ಹೆಟಿರೋಸೈಕ್ಲಿಕ್ ಆರೋಮೆಟಿಕ್ ಕಂಪೌಂಡ್ಸ್ ಅಂದರೆ ಎರಡು ಸೇಮೇ, ಇಲ್ಲಿ ನೀವು ಬರ್ದು ಇಲ್ಲೂ ಸೇಮೇ ಬರ್ತದ, ಬಟ್ ಈಗೇನು ಬರ್ತದ? ಆರೋಮ್ಯಾಟಿಕ್ ಅಷ್ಟೇ. ಸೊ ಏನಂತಂದ್ರೆ ಎಕ್ಸಾಂಪಲ್ ನೋಡೋಣ. ಈಗ ಇದಕ್ಕೆ ಹೆಂಗೆ ಕರಿತೀವಿ? ಫ್ಯೂರಾನ್. ಇದಕ್ಕೆ ಹೆಂಗೆ ಕರಿತೀವಿ? ಫ್ಯೂರಾನ್. ಸಿ ಆಗಲೇ ನಾವು ಎಕ್ಸಾಂಪಲ್ ನೋಡೋದ್ರಾಗ ಏನಿತ್ತು, ಇಲ್ಲಿ ಯಾವುದೇ ರೀತಿ ಡಬಲ್ ಬಾಂಡ್ ಇರಲಿಲ್ಲ, ಅದಕ್ಕೆ ನಾವು ಹೆಂಗೆ ಕರೆದ್ವಿ? ಟೆಟ್ರಾ ಹೈಡ್ರೋ ಫ್ಯೂರಾನ್ ಅಂತ ಕರೆದ್ವಿ. ಈಗ ಬರೀ ಫ್ಯೂರಾನ್ ಬಂತು. ಆಮೇಲೆ ಈಗ ನೈಟ್ರೋಜನ್ ಬಂತು, ಇದಕ್ಕೆ ನಾವು ಹೆಂಗೆ ಕರಿತೀವಿ? ಪೈರಾಲ್. ಆಮೇಲೆ ಪಿರಿಡೀನ್, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅವ ಇದಕ್ಕೆ. ಇದೇನಾಯಿತು? ಪಿರಿಡೀನ್. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್. ಆಮೇಲೆ ಥಯೋಫೀನ್ ಅಂತಂದು ಬರ್ತದೆ, ಅಂದರೆ ಸೇಮ್ 5 ರಿಂಗ್ ಸ್ಟ್ರಕ್ಚರ್ ಬರ್ತದೆ. ಆಕ್ಸಿಜನ್ ಬದಲಿ ಸಲ್ಫರ್ ಹಾಕಿದ್ರಿ ಅಂತಂದರೆ ದಟ್ ಈಸ್ ಕಾಲ್ಡ್ ಆಸ್ ಥಯೋಫೀನ್ ಅಂತ ಬರ್ತದೆ. ಓಕೆ, ಸೊ ಸಿಂಪಲ್ ಥಿಂಗ್ಸ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್. ಓಕೆ, ಆಲ್ರೆಡಿ ನಮಗೆ ಅಸೈಕ್ಲಿಕ್ ಮತ್ತು ಸೈಕ್ಲಿಕ್ ಕಾಂಪೌಂಡ್ ಒಳಗಡೆ ಡಿಫ್ರೆನ್ಸ್ ಗೊತ್ತಾಯಿತು. ಸೈಕ್ಲಿಕ್ ಒಳಗಡೆ ಅಟ್ಲೀಸ್ಟ್ ಒಂದು ಸೈಕಲ್ ಅಥವಾ ರಿಂಗ್ ಸ್ಟ್ರಕ್ಚರ್ ಬರ್ತದೆ. ಓಕೆ, ಅಸೈಕ್ಲಿಕ್ ಒಳಗಡೆ ಯಾವುದೇ ರೀತಿ ಸೈಕ್ಲಿಕ್ ಸ್ಟ್ರಕ್ಚರ್ ಬರೋದಿಲ್ಲ, ಬಟ್ ಅದು ಓಪನ್ ಚೈನ್ ಒಳಗಡೆ ಅದು ಸ್ಟ್ರೇಟ್ ಚೈನ್ ಬರ್ಬೋದು, ಇಲ್ಲ ಬ್ರಾಂಚೆಡ್ ಚೈನು ಬರ್ಬೋದು. ಓಕೆ, ದೆನ್ ಈ ಸೈಕ್ಲಿಕ್ ಸ್ಟ್ರಕ್ಚರ್ ಒಳಗಡೆ ಎರಡವ, ಅಲಿಸೈಕ್ಲಿಕ್ ಮತ್ತು ಆರೋಮ್ಯಾಟಿಕ್. ಅಲಿಸೈಕ್ಲಿಕ್ ಒಳಗಡೆ ಎರಡು ಬರ್ತಾವ, ಹೋಮೋಸೈಕ್ಲಿಕ್ ಆ್ಯಂಡ್ ಹೆಟಿರೋಸೈಕ್ಲಿಕ್. ಹೋಮೋಸೈಕ್ಲಿಕ್ ಒಳಗಡೆ ಏನು ಅಂತಂದರೆ ಸೈಕ್ಲಿಕ್ ಸ್ಟ್ರಕ್ಚರ್ ಬಟ್ ಆಲ್ ದ ಅಟಮ್ಸ್ ಪ್ರೆಸೆಂಟ್ ಆರ್ ಸೇಮ್. ಹೆಟಿರೋಸೈಕ್ಲಿಕ್ ಒಳಗಡೆ ಸೈಕ್ಲಿಕ್ ಸ್ಟ್ರಕ್ಚರ್ ಕಂಟೈನಿಂಗ್ 2 ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಟಮ್ಸ್. ನೆಕ್ಸ್ಟ್ ಆರೋಮ್ಯಾಟಿಕ್ ಅಂತಂದರೆ ಆರ್ಗ್ಯಾನಿಕ್ ಕಂಪೌಂಡ್ಸ್ ವಿಚ್ ಆರ್ ಹ್ಯಾವಿಂಗ್ ಪ್ಲೀಸೆಂಟ್ ಸ್ಮೆಲ್ ಆರ್ ಕಾಲ್ಡ್ ಆಸ್ ಆರೋಮ್ಯಾಟಿಕ್ ಕಂಪೌಂಡ್ಸ್. ಆರೋಮ್ಯಾಟಿಕ್ ಒಳಗಡೆ 3 ಬಂದು ಅಗೇನ್ ಯಾವುವು? ಬೆನ್ಸಿನಾಯ್ಡ್. ಸೊ ದ ಆರ್ಗ್ಯಾನಿಕ್ ಕಂಪೌಂಡ್ಸ್ which are having pleasant smell and also contain at least one benzene ring are called as benzenoid. Non-benzenoid antandre aromatic compounds which are having no benzene ring in them are called as non-benzenoid. Clear? ಆಮೇಲೆ ಮೂರನೇದು ಹೆಟಿರೋಸೈಕ್ಲಿಕ್ aromatic compounds ಅಂತಂದ್ರೆ cyclic structure containing 2 or different atoms and they are what? Aromatic in nature. ಓಕೆ, ದೀಸ್ ಆರ್ ದ ಎಕ್ಸಾಂಪಲ್. ಸೊ ಈ ಕ್ಲಾಸಿಫಿಕೇಶನ್ ಚಾರ್ಟ್ ಕೇಳ್ಬೋದು 2 ಮಾರ್ಕ್ಸ್ಗೆ. ಸೊ ಇಂಪಾರ್ಟೆಂಟ್ ಅದ, ಗಿವ್ ದ ಚಾರ್ಟ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಸೊ 2 ಮಾರ್ಕ್ಸಿಗೆ ಕೇಳಿದ್ರೆ ಇದು ಬರಿಬೋದು, ಅಥವಾ 1 ಮಾರ್ಕ್ಸಿಗೆ ಈ ರೀತಿ ನಿಮ್ಗೆ ಕೇಳ್ಬೋದು. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಬೆನ್ಸಿನಾಯ್ಡ್ ಕಂಪೌಂಡ್ಸ್, ಅಥವಾ ಡೈರೆಕ್ಟಾಗಿ ನಿಮ್ಗೆ ಗಿವ್ ಎಕ್ಸಾಂಪಲ್ ಫಾರ್ ಆರೋಮ್ಯಾಟಿಕ್ ಕಂಪೌಂಡ್ ಅಂದ್ರಾಗ ನೀವು ಯಾವ್ದು ಬೇಕಾದ್ ಬರಿಬೋದು. ಈಗ ಇಷ್ಟೊಂದು ಎಕ್ಸಾಂಪಲ್ ಏನು ಬರ್ದಂಗಿಲ್ಲ ನಿಮಗೆ, ಇದ್ರಾಗ ಯಾವ್ದು ಬೇಕಾದ್ ನೀವು ಆರೋಮ್ಯಾಟಿಕ್ಗೆ ಎಕ್ಸಾಂಪಲ್ ಆಗ್ತದೆ. ಓಕೆ, ಅವರು ಸ್ಪೆಸಿಫಿಕಲಿ ನಿಮಗೆ ನಾನ್ ಬೆನ್ಸಿನಾಯ್ಡ್ ಕೇಳತ್ತಾರೋ, ಅಥವಾ ಹೆಟಿರೋಸೈಕ್ಲಿಕ್ ಆರೋಮ್ಯಾಟಿಕ್ ಕಂಪೌಂಡ್ಸ್ ಕೇಳಿತಾರೋ, ಅಥವಾ ಬೆನ್ಸಿನಾಯ್ಡ್ ಕೇಳತ್ತಾರೋ, ಅವಾಗ ಡಿಫ್ರೆನ್ಸ್ ಕ್ರಿಯೇಟ್ ಆಗ್ತದೆ. ಓಕೆ,
So this is about the classification of organic compounds. Okay, now we will move on to the next one, that is a functional group of the organic compound. So let us see that part now. Alright students, now we will study the important part in the organic chemistry. Now the entire organic chemistry depends upon functional group. Why the entire organic chemistry depends on the functional group? I'll tell you why. See, as I have said it earlier, that there are billions of organic compounds are existing. How and why these are billions and millions of organic compounds are existing? Because see, each organic compound can be converted into another organic compound, and that can be converted into another organic compound. Okay, so now one organic compound can be converted into millions and billions of other organic compounds, isn't it? How one organic compound is converted into others? Okay, the question comes to that. So it depends on what? Chemical property. See, every organic compound has its own chemical and physical properties. We know this. Okay, and the physical properties depends upon, or physical and chemical property depends on what I have told. It depends on the structure of the organic compound, but majority part the chemical property depends not only on the structure, but it majorly depends upon functional group. Based on the functional group, each organic compound is again divided into different type of organic compounds. Just like in the periodic table, we have classified metals, non-metals, right, metalloids, we have classified them. How? See, metals are highly reactive, metals and non-metals are highly reactive. Metals will give electrons, non-metals will take up electrons, and the metalloids are in between that of metals and non-metals. Just like that, even though there are so many billions of organic compound, see, one particular type of organic compounds will be having all the organic compounds in that coming under that having the same chemical property. Okay, so certain organic compounds are there. Those organic compounds chemical behavior almost resembles the same. Why that is resembling the same? Because they are having common functional group. Okay, so ಈಗ ಹೇಳ್ಬೇಕಂತಂದ್ರೆ ಸಿ ಫಂಕ್ಷನಲ್ ಗ್ರೂಪ್ ಯಾಕೆ ಅಷ್ಟೊಂದು ಇಂಪಾರ್ಟೆಂಟು ಆರ್ಗ್ಯಾನಿಕ್ ಕಂಪೌಂಡ್ ಒಳಗಡೆ ಅಂತಂದ್ರೆ, ಸಿ ನಮ್ಗೇನು ಗೊತ್ತು ಅಂತಂದ್ರೆ ದೇರ್ ಆರ್ ಬಿಲಿಯನ್ಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅದಾವಪ್ಪ, ಬಹಳಷ್ಟು ಆರ್ಗ್ಯಾನಿಕ್ ಕಂಪೌಂಡ್ಸ್ ಅದಾವ. ಹೆಂಗಿಷ್ಟು ಬಹಳಷ್ಟು ಆರ್ಗ್ಯಾನಿಕ್ ಕಂಪೌಂಡ್ಸ್ ಡೆವಲಪ್ ಆದವು? ಅವು ಪೈಲಾದಿಂದನೇ ಇದ್ದನೋ ಅಥವಾ ನಾವು ಅವನೇನಾದರೂ ಡೆವಲಪ್ಮೆಂಟ್ ಮಾಡಿದ್ವೋ? ಹೆಂಗೆ ಮಾಡಿದ್ವಿ? ಎಸ್, ಪೈಲಾ ಇದ್ದಿದ್ದೂ ಭಾಳ ಅವ, ಪ್ಲಸ್ ನಾವು ಮನುಷ್ಯರು ಏನು ಮಾಡ್ಬೋದು, ಬೇರೆ ಬೇರೆ ರೀತಿಯ ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳನ್ನು ತಯಾರು ಮಾಡ್ಬೋದು. ಅಂದರೆ ಒಂದು ಆರ್ಗ್ಯಾನಿಕ್ ಕಂಪೌಂಡನ್ನು ಇನ್ನೊಂದು ಆರ್ಗ್ಯಾನಿಕ್ ಕಂಪೌಂಡ್ ಆಗಿ ಕನ್ವರ್ಟ್ ಮಾಡ್ಬೋದು, ಅದನ್ನು ಮತ್ತೆ ನಾನು ಇನ್ನೊಂದು ಆರ್ಗ್ಯಾನಿಕ್ ಕಂಪೌಂಡ್ ಆಗಿ ಕನ್ವರ್ಟ್ ಮಾಡ್ಬೋದು. ಅಂದರೆ ಸಿ, ಒಂದು ಆರ್ಗ್ಯಾನಿಕ್ ಕಂಪೌಂಡನ್ನು ಡಿಫ್ರೆಂಟ್ ಆರ್ಗ್ಯಾನಿಕ್ ಕಂಪೌಂಡ್ ಆಗಿ ನಾನು ಕನ್ವರ್ಟ್ ಮಾಡ್ಬೋದಾಗಿದ್ದರಿಂದ ನಮಗೇನಾಗೋದಂದ್ರೆ ದೇರ್ ಆರ್ ವೆರೈಟಿ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅದಾವೆ ನಮ್ಮ ಕಡೆ. ಹಂಗಿದ್ರೆ ಸೊ ಎಲ್ಲ ಆರ್ಗ್ಯಾನಿಕ್ ಕಂಪೌಂಡ್ ಕೆಮಿಕಲ್ ಬಿಹೇವಿಯರ್ ಸೇಮ್ ಬರ್ತದೇನೋ? ಇಲ್ಲ. ಓಕೆ, ಹೆಂಗಂತಂದ್ರೆ ಸಿ, ನಮ್ಮ ಕಡೆ 114 ಎಲಿಮೆಂಟ್ಸ್ ಅವ. ಎಲ್ಲ 114 ಎಲಿಮೆಂಟ್ಸ್ದು ಕೆಮಿಕಲ್ ಪ್ರಾಪರ್ಟಿ ಅಥವಾ ಮೆಟಾಲಿಕ್ ಎಲ್ಲಾನು ಮೆಟಲ್ ಅವೇನು? ಇಲ್ಲ. ಕೆಲವೊಂದು ಮೆಟಲ್ಸ್ ಅವ, ಕೆಲವೊಂದು ನಾನ್ ಮೆಟಲ್ಸ್ ಅವ, ಕೆಲವೊಂದು ಏನವ ಮೆಟಲಾಯ್ಡ್ ಅವ ಅಂತ ಹೇಳಿದ್ವಿ ನಾವು. ಓಕೆ, ಮೆಟಲ್ಸ್ ಗುಣಲಕ್ಷಣ ಏನಪ್ಪ? ಮೆಟಲ್ ಯಾವತ್ತು ಏನು ಮಾಡ್ತಾವ ಅಂದ್ರೆ ಎಲೆಕ್ಟ್ರಾನ್ ಈಸಿಲಿ ಬಿಟ್ಕೊಡ್ತದ. ನಾನ್ ಮೆಟಲ್ಸ್ ಏನು ಮಾಡ್ತಾವ ಅಂದ್ರೆ ಎಲೆಕ್ಟ್ರಾನ್ ಈಸಿಲಿ ತಗೊಳ್ತಾವ. ಮೆಟಲಾಯ್ಡ್ಸ್ ಇನ್ ಬಿಟ್ವೀನ್ ದಿಸ್, ಡಿಪೆಂಡಿಂಗ್ ಆನ್ ದ ಕಂಡೀಷನ್, ಯಾವ್ದ್ರ ಜೊತೆ ರಿಯಾಕ್ಟ್ ಆಗತ್ತಾವ ಅನ್ನೋದ್ರ ಮೇಲೆ ಅವ್ರದ್ದು ಕ್ಯಾರೆಕ್ಟರ್ ಡಿಪೆಂಡ್ ಆಗ್ತದೆ. ಅದೇ ರೀತಿ ಏನಂದ್ರೆ ನಮ್ಮ ಕಡೆ ಬಹಳಷ್ಟು ಆರ್ಗ್ಯಾನಿಕ್ ಕಂಪೌಂಡ್ ಇರ್ಬೋದು, ಆದರೆ ಆ ಎಲ್ಲ ಆರ್ಗ್ಯಾನಿಕ್ ಕಂಪೌಂಡ್ ಒಳಗಡೆ ಮತ್ತೆ ಹೆಂಗದ ಅಂತಂದ್ರೆ ಕೆಲವೊಂದು ಆರ್ಗ್ಯಾನಿಕ್ ಕಂಪೌಂಡ್ದು ಕೆಮಿಕಲ್ ಪ್ರಾಪರ್ಟಿ ಸೇಮ್ ಬರ್ತದೆ. ಯಾಕೆ ಕೆಲವೊಂದು ಆರ್ಗ್ಯಾನಿಕ್ ಕಂಪೌಂಡದ್ದು ಕೆಮಿಕಲ್ ಪ್ರಾಪರ್ಟಿ ಸೇಮ್ ಬರತೈತಿ ಅಂದ್ರೆ ಅವುಗಳಲ್ಲಿ ಏನದ ಒಂದು ಸ್ಪೆಸಿಫಿಕ್ ಫಂಕ್ಷನಲ್ ಗ್ರೂಪ್ ಅದ. ಏನದ ಅವುಗಳ ಕಡೆ ಏನದ ಒಂದು ಸ್ಪೆಸಿಫಿಕ್ ಏನದ ಫಂಕ್ಷನಲ್ ಗ್ರೂಪ್ ಅದ. ಆ ಫಂಕ್ಷನಲ್ ಗ್ರೂಪ್ ಇರೋದ್ರಿಂದ ಮಾತ್ರ ಅವುಗಳದೆಲ್ಲ ಅಂದ್ರೆ ಆ ಒಂದು ಫಂಕ್ಷನಲ್ ಗ್ರೂಪ್ ಆ ಬಾಕಿ ಎಲ್ಲ ಆರ್ಗ್ಯಾನಿಕ್ ಕಂಪೌಂಡ್ ಸೇಮ್ ಬರೋದ್ರಿಂದ ನಾ ಏನು ಸೇಮ್ ಆರ್ಗ್ಯಾನಿಕ್ ಕಂಪೌಂಡ್ ಅಂತ ಹೇಳ್ತೇನೆ, ಆ ಎಲ್ಲ ಸೇಮ್ ಆರ್ಗ್ಯಾನಿಕ್ ಕಂಪೌಂಡ್ ಒಳಗಡೆ ಫಂಕ್ಷನಲ್ ಗ್ರೂಪ್ ಸೇಮ್ ಬರೋದ್ರಿಂದ ಆ ಆರ್ಗ್ಯಾನಿಕ್ ಕಂಪೌಂಡ್ದು ಕೆಮಿಕಲ್ ಬಿಹೇವಿಯರ್ ಅಥವಾ ಕೆಮಿಕಲ್ ಪ್ರಾಪರ್ಟಿ ಏನು ಬರ್ತದ? ಸೇಮ್ ಬರ್ತದೆ. ಸೊ ಅದೇನು ಒಂದು ಕಾಮನ್ ಥಿಂಗ್, ನಾ ಏನು ಆಗಲಿಂದ ಫಂಕ್ಷನ್ ಗ್ರೂಪ್ ಅಂತ ಏನು ಹೇಳತ್ತೇನಲ್ಲ, ಹಂಗಂದ್ರೆ ಅದೇನು ತಿಳ್ಕೊಳ್ಳೋಣ. ಸಿ, most of the organic compounds contain two parts. Okay, organic compound, ಯಾವುದೇ ಆರ್ಗ್ಯಾನಿಕ್ ಕಂಪೌಂಡ್ ತೋರಿ, most of the organic compounds contain two parts. ಮೊದಲನೇ ಪಾರ್ಟ್ ಯಾವುದು ಅಂತಂದ್ರೆ, one is carbon hydrogen framework called as alkyl part and is mostly responsible for the physical properties. Alkyl groups are represented by R.
Okay, so let us say this is one organic compound and I have divided the organic compound into two parts. One where I can represent R. R refers to the carbon and hydrogen framework. Means, see, if I write one organic compound here, CH3, CH2, CH2, let us say X is different. Okay, it has got two parts now. One is this carbon and hydrogen framework, okay, and another is X. Okay, now this part which is containing only carbon and hydrogen is called as alkyl part. It is called as alkyl part, and this alkyl part mostly responsible for the physical properties. What do you mean by physical properties? What is the mass? Mass majorly depend upon this carbon and hydrogen skeleton. Mass, boiling point, okay, and melting point, okay, density. These are all physical properties which will depend on what? The alkyl part of the organic compound. I hope you are understanding this. So the alkyl part we represent it by capital R. We represent it by capital R. Okay. Then what is X? Now see, as I have said that organic compound are having two properties, physical and chemical properties. Physical properties are determined, or physical properties mostly depend on what? The alkyl part. Then what is remaining? Chemical part. So the chemical part, see, another part is responsible for the chemical behavior, not this alkyl. ಈ ಪಾರ್ಟು ಕೆಮಿಕಲ್ ಪ್ರಾಪರ್ಟಿನ ಡಿಟರ್ಮೈನ್ ಮಾಡಂಗಿಲ್ಲ. ಇದೇನಂತಂದ್ರೆ ಇದು ಬರೀ ಫಿಸಿಕಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದಾಗಿರ್ತದೆ. ಸೊ ಯಾವುದೇ ಒಂದು ಆರ್ಗ್ಯಾನಿಕ್ ಕಂಪೌಂಡ್ದು ಕೆಮಿಕಲ್ ಬಿಹೇವಿಯರ್ ಅಥವಾ ಕೆಮಿಕಲ್ ಪ್ರಾಪರ್ಟಿ ಎದ್ರ ಮೇಲೆ ಡಿಪೆಂಡ್ ಆಗ್ತದೆ ಅಂತಂದ್ರೆ, ಸಿ, an atom or group of atom which determines or which is responsible for the chemical property of that compound is called as a functional group. ಓಕೆ, ಸೊ ಪ್ರತಿಯೊಂದು ಆರ್ಗ್ಯಾನಿಕ್ ಕಂಪೌಂಡ್ ಒಳಗಡೆ ಎರಡು ಪಾರ್ಟ್ ಬರ್ತಾವ. ಒಂದು ಪಾರ್ಟ್ ಒಳಗಡೆ ಬರೀ ಕಾರ್ಬನ್ನು ಹೈಡ್ರೋಜನ್ ಫ್ರೇಮ್ ವರ್ಕ್ ಅಂದ್ರೆ ಸ್ಕೆಲಿಟನ್ ಅಂತ ಹೇಳ್ಬೋದು, ಓಕೆ, ಇರ್ತೈತಿ. ಇನ್ನೊಂದು ಡಿಫ್ರೆಂಟ್ ಪಾರ್ಟ್ ಇರ್ತದೆ. ಓಕೆ, ಸೊ ಇದು ಕಾರ್ಬನ್ ಅಂಡ್ ಹೈಡ್ರೋಜನ್ ಪಾರ್ಟ್ ಏನಿದಲ್ಲ ಅದು ಎದಕ್ಕೆ ರೆಸ್ಪಾನ್ಸಿಬಲ್ ಅದ? ಫಿಸಿಕಲ್ ಪ್ರಾಪರ್ಟಿಗೆ ರೆಸ್ಪಾನ್ಸಿಬಲ್ ಇರ್ತದ. ಆಮೇಲೆ ಈ ಎಕ್ಸ್ ಅನ್ನು ಪಾರ್ಟ್ ಏನು ಬರ್ದಲ್ಲ ಅದು ಎದಕ್ಕೆ ರೆಸ್ಪಾನ್ಸಿಬಲ್ ಇರ್ತದೆ ಅಂದ್ರೆ ಕೆಮಿಕಲ್ ಬಿಹೇವಿಯರ್. ಅಂದ್ರೆ ಈ ಪರ್ಟಿಕ್ಯುಲರ್ ಆರ್ಗ್ಯಾನಿಕ್ ಕಂಪೌಂಡ್ದು ಕೆಮಿಕಲ್ ರಿಯಾಕ್ಷನ್ಸ್ ಇದೇ ರೀತಿ ಬರ್ಲಿಕ್ಕೆ ಏನು ಕಾರಣ ಅಂತಂದ್ರೆ ಎಕ್ಸ್ ಕಾರಣ ಆಗಿರ್ತದೆ, ಹೊರತು ಈ ಫ್ರೇಮ್ ವರ್ಕ್ ಕಾರಣ ಇರೋದಿಲ್ಲ. ಓಕೆ, ಎಕ್ಸ್ ಯಾವ ಎಕ್ಸ್ ಅದ, ಯಾವುದು ಫಂಕ್ಷನಲ್ ಗ್ರೂಪ್ ಅದ ಅನ್ನೋದು ಆಧಾರದ ಮೇಲೆ ಇದ್ರದ್ದು ಕೆಮಿಕಲ್ ರಿಯಾಕ್ಷನ್ಸ್ ಬೇರೆ ಬೇರೆ ಆಗಿರ್ತಾವೆ. ಅರ್ಥ ಆಯ್ತಾ? ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಜನರಲ್ ಎಕ್ಸಾಂಪಲ್ ಕೊಡತ್ತೆ ನಿಮ್ಗೆ, ಸಿಂಪಲ್ ಎಕ್ಸಾಂಪಲ್, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮೆಂಟ್ ಬೈ ಫಂಕ್ಷನಲ್ ಗ್ರೂಪ್. ಇಲ್ಲಿ ನಾನೇನು ತೊಗೊಂಡೇನಿ? ಅಲ್ಕೇನ್ಸ್ ತೊಗೊಂಡೇನಿ. ಅಲ್ಕೇನ್ಸ್ ಒಳಗಡೆ ಎಲ್ಲ ಸಿಂಗಲ್ ಬಾಂಡ್ ಅವ. ಈಗ ಅಲ್ಕೇನ್ಸ್ ಏನು ಮಾಡದ, ಇದು ಕ್ಲೋರಿನ್ ಜೊತೆ ರಿಯಾಕ್ಟ್ ಆಗ್ಯದ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅನ್ಕೊಡ್ರಿ. ಓಕೆ, ಅವಾಗ ನಮಗೆ ಏನು ಪ್ರಾಡಕ್ಟ್ ಫಾರ್ಮ್ ಆಗಿದೆ ನೋಡ್ರಿ. ಓಕೆ, ಸೊ ಐ ಆಮ್ ಗೆಟಿಂಗ್ ಅಲ್ಕೈಲ್ ಹೆಲೈಡ್. ನನಗೇನು ಸಿಗತೈತಿ? ಅಲ್ಕೈಲ್ ಹೆಲೈಡ್ ಸಿಗತೈತಿ ಪ್ಲಸ್ HCl ಸಿಗತೈತಿ, ಹೈಡ್ರೋಕ್ಲೋರಿಕ್ ಆಸಿಡ್ ಸಿಗತ್ತದ. ಓಕೆ, ಸಿಂಪಲ್. ಏನದ ಇಲ್ಲೇ? ಪ್ರೋಪೇನ್ ಅದ. ಪ್ರೋಪೇನ್ ಏನ್ ಅಲ್ಕೇನ್ ಒಳಗಡೆ ಬರೀ ಸಿಂಗಲ್ ಬಾಂಡ್ ಇರ್ತಾವ. ವೆನ್ ಅಲ್ಕೇನ್ ಇಸ್ ರಿಯಾಕ್ಟಿಂಗ್ ವಿತ್ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಅಲ್ಲಿ ನಂಗೆ ಏನು ಸಿಕ್ತು? ಅಲ್ಕೈಲ್ ಹೆಲೈಡ್. ಮತ್ತೆ ಎಲ್ಲ ಸಿಂಗಲ್ ಬಾಂಡೇ ಅವ. ಆಮೇಲೆ ನಂಗೆ ಇನ್ನೊಂದು ಪ್ರಾಡಕ್ಟ್ ಏನು ಸಿಗತೈತಿ? HCl ಸಿಗತೈತಿ. ನಾನೇನು ಮಾಡ್ತೀನಿ ಈಗ? ಅಲ್ಕೀನ್ ತೊಗೊಂಡೆ, ಸೇಮ್ ಕ್ಲೋರಿನ್ ಜೊತೆ ರಿಯಾಕ್ಟ್ ಮಾಡತ್ತೀನಿ. ಆಲ್ರೆಡಿ ನಮ್ಗೆ ಏನು ಗೊತ್ತು ಅಂದ್ರೆ ಅಲ್ಕೇನ್ಸ್ ಕೆಮಿಕಲಿ ಭಾಳ ಕಡಿಮೆ ರಿಯಾಕ್ಟಿವ್. ಯಾಕೆ ಕಡಿಮೆ ರಿಯಾಕ್ಟಿವ್ ಅಂತಂದ್ರೆ ಇದ್ರೊಳಗಡೆ ಎಲ್ಲ ಸಿಂಗಲ್ ಬಾಂಡ್ ಅವ. ಸಿಂಗಲ್ ಬಾಂಡ್ ಅಂತಂದ್ರೆ ಏನು? ಕಾರ್ಬನದ 4 ಎಲೆಕ್ಟ್ರಾನ್ ಶೇರ್ ಮಾಡ್ಕೊಂಡೈತಿ, ಆ ಕಾರಣಕ್ಕೆ ಸಿಂಗಲ್ ಬಾಂಡ್ ಅದ. ಡಬಲ್ ಬಾಂಡ್ ಬಂತಂದ್ರೆ ಅದರ ಅರ್ಥ ಏನು? ಪೈ ಬಾಂಡ್ ಆಗ್ಯದ. ಅಂದ್ರೆ ಇವುಗಳ ಕಡೆ ಇನ್ನೂ ಎಲೆಕ್ಟ್ರಾನ್ ಶೇರ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರ್ತದೆ. ಅಂದ್ರೆ ಈಗ ಈ ಕಾರ್ಬನ್ ನಡುವೆ ಪೈ ಬಾಂಡ್ ಫಾರ್ಮ್ ಆಗಿದೆ ಅಂದ್ರೆ ಈ ಕಾರ್ಬನ್ ಕಡೆ ಒಂದು ಎಲೆಕ್ಟ್ರಾನ್ ಅದ, ಈ ಕಾರ್ಬನ್ ಕಡೆ ಇನ್ನೊಂದು ಎಲೆಕ್ಟ್ರಾನ್ ಅದ. ಅವುಗಳನ್ನು ಸೇರ್ಕೊಂಡು ಅವೇನು ಮಾಡ್ಯಾವ ಅಂತಂದ್ರೆ ಪೈ ಬಾಂಡ್ ರೆಡಿ ಮಾಡ್ಯಾವ. ಓಕೆ, ಸೊ ಈ ಪೈ ಬಾಂಡ್ ರಿಯಾಕ್ಟಿವ್ ಇರ್ತದೆ. ಓಕೆ, ಸೊ ಈ ಕಂಪೌಂಡು ಸೇಮ್ ಇಲ್ಲಿ ನೋಡ್ರಿ, ನೀವು ನೋಡೋದಾದ್ರೆ ಇಲ್ಲೂ ಸೇಮ್ ನಂಬರ್ ಆಫ್ ಕಾರ್ಬನ್ ಅಟಮ್ಸ್ ಅವ, ಇಲ್ಲೂ ಸೇಮ್ ನಂಬರ್ ಆಫ್ ಕಾರ್ಬನ್ ಅಟವ, ಬಟ್ ಹೈಡ್ರೋಜನ್ ಡಿಫ್ರೆಂಟ್ ಆಗಿದೆ ಈಗ. ಹೌದಾ? ಬಿಕಾಸ್ ಇಲ್ಲೊಂದು ಡಬಲ್ ಬಾಂಡ್ ಬಂದದ. ಇವಾಗ ಈ ಅಲ್ಕೀನ್ ಕ್ಲೋರಿನ್ ಜೊತೆ ರಿಯಾಕ್ಟ್ ಆದಾಗ ನಂಗೆ ಏನು ಸಿಕ್ತು? ಪ್ರಾಡಕ್ಟು ಈ ರೀತಿ ಆದಂಗೆ ಪ್ರಾಡಕ್ಟ್ ಸಿಕ್ತು. ಅಂದ್ರೆ 2 ಕ್ಲೋರಿನ್ ಒಂದ ಕಡೆ ಅವ. ಇಲ್ಲಿ 2 ಕ್ಲೋರಿನ್ ಒಂದ ಕಡೆ ಅವೇನು? ಬರೀ ಒಂದೇ ಕ್ಲೋರಿನ್ ಅದ. ಇಲ್ಲಿ 2 ಕ್ಲೋರಿನ್ದಾಗ 1 ಕ್ಲೋರಿನ್ ಅಷ್ಟ ಈ ಕಂಪೌಂಡ್ ಜೋಡಿ ಜಾಯ್ನ್ ಆಯಿತು, ಪ್ಲಸ್ HCl ಬೇರೆ ಸಿಕ್ತು. ಬಟ್ ನಂಗೆ ಇಲ್ಲಿ ಏನು ಸಿಗತೈತಿ? 2 ಕ್ಲೋರಿನ್ ಇಲ್ಲೇ ಅಟ್ಯಾಚ್ ಅದು. ಹೌದಾ? ಸೊ ಈಗ ಏನು ಡಿಫ್ರೆನ್ಸ್ ಆಯಿತು ಇದಕ್ಕೂ ಮತ್ತೆ ಅದಕ್ಕೆ? ಏನು ಡಿಫ್ರೆನ್ಸ್ ಆಯಿತು ಅಂತಂದರೆ ಇಲ್ಲಿ ಡಬಲ್ ಬಾಂಡ್ ಬಂದಿದ್ದಕ್ಕೆ ಏನಾಯಿತು? ಇದಕ್ಕೊಂದು ಕ್ಲೋರಿನ್ ಅಟ್ಯಾಚ್ ಆಯಿತು, ಇದಕ್ಕೊಂದು ಕ್ಲೋರಿನ್ ಅಟ್ಯಾಚ್ ಆಗಿಬಿಡ್ತು. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಓಕೆ, ಯಾಕಂದರೆ ಇದ್ರ ಕಡೆ ಒಂದು ಎಲೆಕ್ಟ್ರಾನ್ ಬಾಕಿ ಇತ್ತು, ಅದು ಇದು ಮಾಡ್ಕೋಬೇಕಿತ್ತು. ಸೊ ಕ್ಲೋರಿನ್ ಒಂದು ಕ್ಲೋರಿನ್ ಇದ್ರ ಜೋಡಿ ಒಂದು ಬಾಂಡ್ ಫಾರ್ಮ್ ಮಾಡ್ಕೊಂತು, ಇನ್ನೊಂದು ಕ್ಲೋರಿನ್ ಇದ್ರ ಜೋಡಿ ಒಂದು ಬಾಂಡ್ ಫಾರ್ಮ್ ಮಾಡಿಕೊಂಡು ಈ ರೀತಿ ಕಂಪೌಂಡ್ ನಮಗೆ ಸಿಕ್ತು. ಓಕೆ, ದೆನ್ ನೆಕ್ಸ್ಟ್ ಇದು ತಗೊಳ್ರಿ, ಅಲ್ಕೈನ್ಸ್ ಟ್ರಿಪಲ್ ಬಾಂಡ್ ಅದ, ಮತ್ತೆ ಕ್ಲೋರಿನ್ ತಗೊಳ್ರಿ, ರಿಯಾಕ್ಟ್ ಮಾಡಿದಾಗ ನಂಗೆ ಈ ರೀತಿ ಕಂಪೌಂಡ್ ಸಿಕ್ತು. ಅಂದರೆ ಇವು 2 ಕ್ಲೋರಿನ್ ಇದಕ್ಕೆ ಜೋಡಿನ ಅಟ್ಯಾಚ್ ಆಯ್ತು. ಒಂದು ಕ್ಲೋರಿನ್ ಇಲ್ಲಿ ಬಂತು, ಒಂದು ಕ್ಲೋರಿನ್ ಇಲ್ಲಿ ಬಂತು, ರೈಟ್? ಬಟ್ ಈಗೇನದ ಇಲ್ಲ, ನಂಗೆ
ಡಬಲ್ ಬಾಂಡ್ ಅದು. ಅಂದರೆ ಇನ್ನೂ ಒಂದು ಕ್ಲೋರಿನ್ ಜೊತೆ ನಾನು ರಿಯಾಕ್ಟ್ ಮಾಡ್ಬೋದು. ಅಂದರೆ ಫರ್ದರ್ ನಾನು ರಿಯಾಕ್ಟ್ ಮಾಡಿದಾಗ ಮತ್ತೆ ನಾನು ಕ್ಲೋರಿನ್ ಹಾಕಿದಾಗ ನಂಗೆ ಏನು ಸಿಗ್ತೈತಿ ಇಲ್ಲಿ ಕಂಪೌಂಡು CH3 ಮ್ಯಾಲೊಂದು CL ಇಲ್ಲೊಂದು CL ಪ್ಲಸ್ CL ಈ ರೀತಿ ಬಂತು ನನಗೆ ಕಂಪೌಂಡ್. ಅಂಡರ್ಸ್ಟ್ಯಾಂಡಿಂಗ್ ಇಟ್? ಸೊ ಇಲ್ಲಿ ಎರಡೆರಡು ಸರ್ತಿ ಇದು ಅಲ್ಕೈನ್ಸ್ ಎರಡು ಸರ್ತಿ ಎರಡು ಕ್ಲೋರಿನ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆಗ್ಬೋದಪ್ಪ. ಇದು ಒಂದು ಕ್ಲೋರಿನ್ ಜೊತೆ ರಿಯಾಕ್ಟ್ ಆದಾಗ ಈ ರೀತಿ ಪ್ರಾಡಕ್ಟ್ ಸಿಕ್ತು, ಇದು ಬೇರೆ ರೀತಿ ಪ್ರಾಡಕ್ಟ್ ಕೊಡ್ತು. ಸೊ ಏನು ಡಿಫರೆನ್ಸ್ ಅದ? ನಂಬರ್ ಆಫ್ ಕಾರ್ಬನ್ ಅಟಮ್ಸ್ ಎಲ್ಲ ಕಡೆ ಸೇಮ್ ಅವ, ಬಟ್ ಎಲ್ಲಿ ಡಿಫರೆನ್ಸ್ ಆಗತೈತಿ? ಎಸ್, ಇಲ್ಲೆಲ್ಲ ಈ ಕಡೆ ಎಲ್ಲ ಸಿಂಗಲ್ ಬಾಂಡ್ ಇತ್ತು, ಈ ಕಡೆ ಡಬಲ್ ಬಾಂಡ್ ಬಂತು, ಈ ಕಡೆ ಟ್ರಿಪಲ್ ಬಾಂಡ್. ಸೊ ಇದಕ್ಕೆ ನಾವು ಹೆಂಗೆ ಕರಿತೇವೆ? ಈಗ ನೋಡ್ರಿ, ಕೆಮಿಕಲ್ ಪ್ರಾಪರ್ಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಯ್ತು ಅಂದರೆ ಬಾಂಡ್ ಮೇಲೆ. ಇಲ್ಲಿ ನೋಡ್ರಿ, ಇದ್ರ ಮೇಲೆ ಡಿಪೆಂಡ್ ಆಯ್ತು. ಈಗ ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್, ಇಲ್ಲಿ ಸಿಂಗಲ್ ಬಾಂಡ್ ಇತ್ತು. ಕರೆಕ್ಟ್? ಯು ಅಂಡರ್ಸ್ಟ್ಯಾಂಡಿಂಗ್ ಇಟ್? Okay, so an atom or group of atom which determines or which is responsible for chemical properties is called as functional group. Okay, so ಈಗ ಒಂದು ಆರ್ಗ್ಯಾನಿಕ್ ಕಂಪೌಂಡ್ ಹಂಗಿದ್ರೆ ಕೆಮಿಕಲ್ ಪ್ರಾಪರ್ಟಿ ಎದ್ರ ಮೇಲೆ ಡಿಪೆಂಡ್ ಆಗ್ತದ? ಫಂಕ್ಷನಲ್ ಗ್ರೂಪ್ ಮೇಲೆ ಡಿಪೆಂಡ್ ಆಗ್ತದ. ಓಕೆ, ಸೊ ಈಗ ನಾವೇನು ಮಾಡೋಣ? ಈಗ ಫಂಕ್ಷನಲ್ ಗ್ರೂಪ್ನ ಆಧಾರವಾಗಿ ಇಟ್ಕೊಂಡು ನಮ್ಮ ಕಡೆ ಇರುವಂತಹ ಎಲ್ಲ ಆರ್ಗ್ಯಾನಿಕ್ ಕಂಪೌಂಡನ್ನು ಬೇರೆ 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 ರೀತಿ ಕ್ಲಾಸ್ ಒಳಗಡೆ ಅಥವಾ ಫ್ಯಾಮಿಲಿ ಒಳಗಡೆ ಡಿವೈಡ್ ಮಾಡೇವೆ. ಓಕೆ, ಇಲ್ಲಿ ನಾನು ಬರ್ದೇನೆ ಕ್ಲಾಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ ಬರ್ದೇನೆ, ಅದ್ರ ಬದಲಿನ ಫ್ಯಾಮಿಲಿ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ ಅಂತ ಬರೆದ್ರೂ ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಫಸ್ಟ್ ಫ್ಯಾಮಿಲಿ ಯಾವುದು? ಅಲ್ಕೀನ್ಸ್. ಅದಕ್ಕೆ ಇನ್ನೊಂದು ಹೆಸರು ಏನು? ಆಲಿಫೀನ್ಸ್. ಓಕೆ, ಸೊ ಅದರ ಫಂಕ್ಷನಲ್ ಗ್ರೂಪ್ ಏನಪ್ಪ ಅಂದರೆ ಡಬಲ್ ಬಾಂಡ್. ಅಲ್ಕೀನ್ಸ್ ಇದು ಫಂಕ್ಷನಲ್ ಗ್ರೂಪ್ ಏನು? ಡಬಲ್ ಬಾಂಡ್. ಈಗ ನೋಡಿದ್ರಿ. ಓಕೆ, ಆಮೇಲೆ ಅಲ್ಕೈನ್ಸ್, ಅದಕ್ಕೆ ಇನ್ನೊಂದು ಹೆಸರು ಏನು? ಅಸಿಟೈಲೀನ್ಸ್ ಅಂತ ಕರೀತಾರೆ. ಸೊ ಅದ್ರ ಫಂಕ್ಷನಲ್ ಏನು ಗ್ರೂಪ್ ಅದ್ರೊಳಗಡೆ ಅಂದರೆ ಅಲ್ಕೀನ್ಸ್ ಇದು ಒಂದು ಕ್ಲಾಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಅದು ಅಲ್ಕೀನ್ಸ್ ಇಸ್ ಅ ಫ್ಯಾಮಿಲಿ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ವಿಚ್ ಈಸ್ ಕಂಟೈನಿಂಗ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. ಓಕೆ, ದೆನ್ ಅಲ್ಕೈನ್ಸ್ ಅಂತಂದ್ರೆ ಏನು? ಅಲ್ಕೈನ್ಸ್ ಆರ್ ದ ಕ್ಲಾಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಇನ್ ವಿಚ್ ಕಾರ್ಬನ್ ಕಾರ್ಬನ್ ಆರ್ ಹ್ಯಾವಿಂಗ್ ಟ್ರಿಪಲ್ ಬಾಂಡ್. ಓಕೆ, ಅಲ್ಕೈನ್ಸ್ ಅನ್ನೋದೇನು? ಅದು ಕೂಡ ಒಂದು ಆರ್ಗ್ಯಾನಿಕ್ ಕಂಪೌಂಡ್ಸ್ ಒಳಗಡೆ ಬರುವಂತಹ ಒಂದು ಫ್ಯಾಮಿಲಿ. ಆ ಫ್ಯಾಮಿಲಿ ಸ್ಪೆಷಾಲಿಟಿ ಏನಂತಂದ್ರೆ ಕಾರ್ಬನ್ ಮತ್ತು ಕಾರ್ಬನ್ ನಡಕ್ಕೆ ಏನಿರ್ತದ? ಟ್ರಿಪಲ್ ಬಾಂಡ್ ಬರ್ತದೆ. ಓಕೆ, ಇದು ಬರೀ ಕಾರ್ಬನ್ ಇದ್ದು. ನೆಕ್ಸ್ಟ್ ಏನು ಬರ್ತದೆ ಅಂತಂದ್ರೆ ಇಲ್ಲಿನ ಎಕ್ಸ್ ಅಂತ ಬರ್ದಂಗೆ ಗೊತ್ತಾ? ಆರ್ಗ್ಯಾನಿಕ್ ಕಂಪೌಂಡ್ಸ್ ನಾವು ಹೆಂಗೆ ರೀಪ್ರೆಸೆಂಟ್ ಮಾಡ್ತೇವೆ? ಆರ್ ಆ್ಯಂಡ್ ಎಕ್ಸ್. ಈಗ ಆರ್ ಅಂತಂದ್ರೆ ಏನು? ಇದು ಕಾರ್ಬನ್ ಮತ್ತು ಹೈಡ್ರೋಜನ್ದು ಫ್ರೇಮ್ ವರ್ಕ್ ಅದ ಅಂತ. ಓಕೆ, ನೆಕ್ಸ್ಟ್ ಈಗ ಆಲ್ಕೋಹಾಲ್ಸ್ ನೋಡ್ರಿ. ಆಲ್ಕೋಹಾಲ್ಸ್ ಒಳಗೆ ಏನಾಗ್ಯದ? ಆರ್ ಇದ್ದೇ ಅದ. ಓಕೆ, ಅಂದ್ರೆ ಕಾರ್ಬನ್ ಹೈಡ್ರೋಜನ್ ಫ್ರೇಮ್ ವರ್ಕ್ ಇದ್ದ ಇರ್ತದ. ಅವಾಗ ನೆಕ್ಸ್ಟ್ ಫಂಕ್ಷನಲ್ ಗ್ರೂಪ್ ಯಾವ್ದು ಅಂತಂದ್ರೆ OH ಬರ್ತದೆ. ಏನು ಬರ್ತದ? OH. ಸೊ ಇದಕ್ಕೆ ಏನು ಕರಿತೀವಿ? ಆಲ್ಕೋಹಾಲ್ಸ್. ಆಲ್ಕೋಹಾಲ್ಸ್ ಒಳಗೆ ಹಂಗಿದ್ರೆ ಫಂಕ್ಷನಲ್ ಗ್ರೂಪ್ ಯಾವುದು? OH. ಎಲ್ಲೆಲ್ಲಿ ನಾನು ನಿಮಗೆ ರೆಡ್ ಕಲರ್ ಮಾರ್ಕ್ ಇಲ್ಲಿ ಬ್ರಾಕೆಟ್ ಹಾಕೇನಿಲ್ಲ, ಅದು ಏನು ನಿಮ್ಮದು ಫಂಕ್ಷನಲ್ ಗ್ರೂಪ್ ಆಗಿರ್ತದೆ. ಸೊ ಆಲ್ಕೋಹಾಲ್ಸ್ ಒಳಗಡೆ ಫಂಕ್ಷನಲ್ ಗ್ರೂಪ್ ಯಾವುದು? OH. ಓಕೆ, ಆಲ್ಕೋಹಾಲ್ಸ್ ಒಳಗಡೆ ಫಂಕ್ಷನ್ ಗ್ರೂಪ್ ಯಾವುದು? OH. ನೆಕ್ಸ್ಟ್ ಆಲ್ಡಿಹೈಡ್ಸ್ ಒಳಗಡೆ ಯಾವ್ದು ಬರ್ತದ? ಇ ಬಾಂಡ್ ಅಂದರೆ C ಡಬಲ್ ಬಾಂಡ್ OH. ಓಕೆ, ಇದಕ್ಕೆ C ಡಬಲ್ ಬಾಂಡ್ OH. ಇದಕ್ಕೆ ನಾವೇನು ಕರಿತೇವೆ? ಆಲ್ಡಿಹೈಡ್ಸ್. ಈ ಕ್ಲಾಸ್ ಆಫ್ ಕಂಪೌಂಡ್ಸ್ ನಾವೇನು ಕರಿತೇವೆ? ಆಲ್ಡಿಹೈಡ್ಸ್. ನೆಕ್ಸ್ಟು ಕೀಟೋನ್ಸ್. ಓಕೆ, ಕೀಟೋನ್ಸ್ ಒಳಗಡೆ ಒಂದು ಕಾರ್ಬನ್ ಅಟಮ್ಗೆ ಡಬಲ್ ಬಾಂಡ್, ಕಾರ್ಬನ್ಗೆ ಒಂದು ಆಕ್ಸಿಜನ್ ಅಟ್ಯಾಚ್ ಆಗಿರ್ತದೆ, ಇನ್ನೂ ಕಾರ್ಬನ್ಗೆ ಎರಡು ಬಾಂಡ್ ಅವಾಗ ಅದು ಎರಡು ಏನೋ ಅಲ್ಕೈಲ್ ಗ್ರೂಪ್ ಬರ್ಬೋದು. ಅವು ಎರಡು ಅಲ್ಕೈಲ್ ಗ್ರೂಪ್ ಸೇಮು ಬರ್ಬೋದು, ಡಿಫ್ರೆಂಟು ಬರ್ಬೋದು. ಓಕೆ, ಸೊ ದಿಸ್ ಈಸ್ ಕೀಟೋನ್, ದಿಸ್ ಈಸ್ ಆಲ್ಡಿಹೈಡಿಕ್ ಗ್ರೂಪ್, ದಿಸ್ ಈಸ್ ಆಲ್ಕೋಹಾಲಿಕ್ ಆರ್ ಹೈಡ್ರಾಕ್ಸಿ ಗ್ರೂಪ್ ಅಂತಲೂ ಕರಿತೇವೆ. ಹೈಡ್ರಾಕ್ಸಿ, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್, ಹೈಡ್ರಾಕ್ಸಿ ಅಂತ ಕರಿತೇವೆ. ಆಮೇಲೆ ಇದು ನೆಕ್ಸ್ಟ್ ಯಾವುದು? ಇದು ಕೀಟೋನ್ಸ್, ಇದು ಆಲ್ಡಿಹೈಡಿಕ್ ಗ್ರೂಪ್. ನೆಕ್ಸ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂದ್ರೆ ನೋಡ್ರಿ, ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತಾನೆ ಹೇಳತ್ತದು. ಓಕೆ, ಇದಕ್ಕೆ ನಾವೇನು ಕರಿತೇವೆ? C ಡಬಲ್ ಬಾಂಡ್ OH ಗ್ರೂಪ್ ನಾವೇನು ಕರಿತೇವೆ? ಕಾರ್ಬಾಕ್ಸಿ ಗ್ರೂಪ್ ಅಂತ ಕರಿತೇವೆ. ಏನು ಕರಿತೇವೆ? ದಿಸ್ ಇಸ್ ಕಾರ್ಬಾಕ್ಸಿ ಗ್ರೂಪ್, ಹೈಡ್ರಾಕ್ಸಿ ಗ್ರೂಪ್. ಓಕೆ, ನೆಕ್ಸ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆದ್ಮೇಲೆ ಏನು ಬರ್ತದೆ? ಈಸ್ಟರ್ಸ್ ಅಂತ ಬರ್ತದೆ. ಈಸ್ಟರ್ ಒಳಗಡೆ ಏನು ಬರ್ತದೆ? RCOOR ಡ್ಯಾಶ್ ಅಂತ ಬರ್ತದೆ. ಅಂದರೆ ಇಲ್ಲೇನಾಯ್ತು? ಇಲ್ಲೇ ಈ OH ಬದಲಿ ಏನು ಬಂತು? ಕಾರ್ಬಾಕ್ಸಿಲಿಕ್ ಆಸಿಡ್ ಒಳಗಡೆ ಇತ್ತು OH ಇತ್ತು, ಇಲ್ಲೇನು ಬಂತು? OR ಡ್ಯಾಶ್ ಬಂತು. ಅಂದರೆ ಇದೊಂದು ಬೇರೆ ರೀತಿ ಏನಾಗಿರ್ಬೋದು? ಬೇರೆ ಆಗಿರ್ಬೋದು, ಇದಕ್ಕೆ ಕಂಪೇರ್ ಮಾಡಿ ಇದು ಬೇರೆ ಆಗಿರ್ಬೋದು ಅಥವಾ ಸೇಮ್ ಆಗಿರ್ಬೋದು. ಸೊ ಅದು ಈಸ್ಟರ್ಸ್. ಆಮೇಲೆ ಆಸಿಡ್ ಆ್ಯನ್ ಹೈಡ್ರೈಡ್ಸ್ ಅಂತ ಬರ್ತದೆ. ಆಸಿಡ್ ಆ್ಯನ್ ಹೈಡ್ರೈಡ್ ಫಂಕ್ಷನಲ್ ಗ್ರೂಪ್ ಏನು? ಇದು ಆ್ಯಕ್ಚುಲಿ ಇಲ್ಲಿಂದ ಇಲ್ಲಿ. ಸೊ ದಿಸ್ ಶುಡ್ ಕಮ್ RCOOR ಡ್ಯಾಶ್. ಓಕೆ, ಇದು ನೆಕ್ಸ್ಟ್ ಅಸಿಡ್ ಹೆಲೈಡ್ಸ್ ಇದ್ದು, ಅಸಿಡ್ ಹೆಲೈಡ್ಸ್, ಆಮೇಲೆ RCOX. ಓಕೆ, ನೆಕ್ಸ್ಟ್ ಅಮೈನ್ಸ್ ಒಳಗಡೆ RNH2, ಆಮೇಲೆ ಅಮೈಡ್ಸ್ RCONH2, ಸೈನೈಡ್ಸ್ ಇದ್ದು
R CN. ಓಕೆ, ದೆನ್ ಹೆಲೈಡ್ಸ್ ಒಳಗಡೆ RX. ಇಲ್ಲಿ ಎಕ್ಸ್ ಅನ್ನೋದು ಏನು ಅಂದರೆ ಹ್ಯಾಲೋಜನ್ಸ್. ಅಂದರೆ ಹ್ಯಾಲೋಜನ್ಸ್ ಅಂದರೆ ಯಾವ್ಯಾವ ಬರ್ತಾವ ಅಂತಂದರೆ ಓಕೆ, ಫ್ಲೋರಿನ್ ಬರ್ಬೋದು, ಕ್ಲೋರಿನ್ ಬರ್ಬೋದು, ಬ್ರೋಮಿನ್ ಬರ್ಬೋದು, ಅದೇ ರೀತಿ ಅಯೋಡಿನ್ ಬರ್ಬೋದು. ಓಕೆ, ಎಕ್ಸ್ ಅಂತಂದರೆ ಏನು, ಹೆಲೈಡ್ಸ್ ಅಂತಲೂ ಅರ್ಥ ಆಗ್ತೈತಿ. ಕನ್ಫ್ಯೂಸ್ ಆಗಬೇಡ್ರಿ, ನಾ ಎಕ್ಸ್ ಬರ್ದೇನೆ ಅಂತಂದರೆ ನಿಮಗೆ ಅರ್ಥ ಆಗಲಿ ಅಂತ ಕಾರಣಕ್ಕೆ ಎಕ್ಸ್ ಅಂತ ಬರ್ದೇನೆ. ಎಕ್ಸ್ ಏನು ರಿಪ್ರೆಸೆಂಟ್ ಮಾಡ್ತದ, ಫಂಕ್ಷನಲ್ ಗ್ರೂಪ್ ರಿಪ್ರೆಸೆಂಟ್ ಮಾಡ್ತದ. ಅದು ಇದ್ರೊಳಗೆ ಯಾವ್ದು ಬೇಕಾದ ಫಂಕ್ಷನಲ್ ಗ್ರೂಪ್ ಆಗಿರ್ಬೋದು. ಸೊ ಎಕ್ಸ್ ಅನ್ನು ಜನರಲ್ ನಾವು ಎದಕ್ಕೆ ರಿಪ್ರೆಸೆಂಟ್ ಮಾಡ್ತೇವೆ ಅಂದ್ರೆ ಹ್ಯಾಲೋಜನಿಗೆ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಎಕ್ಸ್ ಅಂತಂದ್ರೇನು, ಅಲ್ಲಿ ಫ್ಲೋರಿನ್ ಬಂದಿರ್ಬೋದು, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ನಾಟ್ F2, ಎಫ್ ಸಾಕು. ಓಕೆ, ಕ್ಲೋರಿನ್, ಬ್ರೋಮಿನ್, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಅಥವಾ ಅಯೋಡಿನ್ ಆಗಿರ್ಬೋದು. ನೆಕ್ಸ್ಟ್ ನೈಟ್ರೋ ಕಂಪೌಂಡ್ಸ್ ಅಂದರೆ ಆರ್, NO2 ಗ್ರೂಪ್, ನೈಟ್ರೈಡ್ಸ್ RO. ಇಲ್ಲಿ ನೋಡ್ರಿ, ಇದು NO2ನೇ, ಇದು NO2ನೇ. ಬಟ್ ಇಲ್ಲಿ NO2 ಒಳಗಡೆ ನೈಟ್ರೋಜನ್ದಿಂದ ಅಲ್ಕೈಲ್ ಗ್ರೂಪಾಗಿ ಅಟ್ಯಾಚ್ ಆಗಿತ್ತು ಅಂತಂದ್ರೆ ನೈಟ್ರೋ ಕಂಪೌಂಡ್ಸ್ ಆಯಿತು. ಇಲ್ಲಿ NO2 ಒಳಗಡೆ ಆಕ್ಸಿಜನ್ದಿಂದ ಅಲ್ಕೈಲ್ ಗ್ರೂಪಾಗಿ ಅಟ್ಯಾಚ್ ಆಗಿತ್ತು ಅಂದ್ರೆ ನೈಟ್ರೈಡ್ಸ್ ಅಂತ ಕರೆದ್ವಿ. ಆಮೇಲೆ ನೆಕ್ಸ್ಟ್ ಈಥರ್ಸ್. ನಾವು ಆಲ್ಕೋಹಾಲ್ಸು ಈಥರ್ಸು ಸೇಮ್ ಬರ್ತದೆ. ಓಕೆ, ಆದ್ರೆ ಆಲ್ಕೋಹಾಲ್ಸ್ ಒಳಗೆ ಏನದ OH ಅದ. ಇಲ್ಲಿ H ಇಂದ ರಿಪ್ಲೇಸ್ ಮಾಡಿ ಇನ್ನೊಂದು ಅಲ್ಕೈಲ್ ಗ್ರೂಪ್ ಅಂತಂದ್ರೆ ಅದಕ್ಕೆ ನಾವೇನು ಕರಿತೇವೆ, ಈಥರ್ಸ್ ಅಂತ ಕರಿತೇವೆ. ಓಕೆ, ಸೊ ದೀಸ್ ಆರ್ ದಿ ಸಮ್, ನಾ ಎಲ್ಲಾನು ಬರ್ದಿಲ್ಲ ಇಲ್ಲಿ, ಬಟ್ ದೀಸ್ ಆರ್ ದಿ ಸಮ್ ಆಫ್ ದ ವೆರಿ ವೆಲ್ ನೋನ್ ಫ್ಯಾಮಿಲೀಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಅಂದರೆ ಇದರ ಅರ್ಥ ಏನೀಗ, ಆಲ್ಕೋಹಾಲ್ಸ್ ಒಳಗೆ ಬಹಳಷ್ಟು ಆರ್ಗ್ಯಾನಿಕ್ ಕಂಪೌಂಡ್ಸ್ ಬರ್ತಾವಲ್ಲ, ಆಲ್ಕೋಹಾಲ್ಸ್ ಒಳಗಡೆ ಏನು ಕಂಪೌಂಡ್ಸ್ ಬರ್ತಾವಲ್ಲ ಅವುಗಳದೆಲ್ಲ ಕೆಮಿಕಲ್ ಪ್ರಾಪರ್ಟಿ ಸೇಮ್ ಆಗಿರ್ತದೆ. ಆಮೇಲೆ ಆ ಕೆಮಿಕಲ್ ಪ್ರಾಪರ್ಟಿ ಎದ್ರ ಮೇಲೆ ಡಿಪೆಂಡ್ ಆಗ್ತದೆ, ಇದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅದ್ರ ಮೇಲೆ OH ಗ್ರೂಪ್ ಮೇಲೆ. ಆಮೇಲೆ ಆಲ್ಡಿಹೈಡ್ಸ್ ಒಳಗಡೆ ಈ ಆಲ್ಡಿಹೈಡ್ಸ್ ಕೆಮಿಕಲ್ ಪ್ರಾಪರ್ಟಿ ಎದ್ರ ಮೇಲೆ ಡಿಪೆಂಡ್ ಆಗ್ತದೆ, ಇದ್ರ ಮೇಲೆ CHO ಗ್ರೂಪ್ ಮೇಲೆ ಡಿಪೆಂಡ್ ಆಗ್ತದೆ. ಆಮೇಲೆ ಇದು ಯಾವುದೋ ಕೀಟೋನ್ಸ್ ಇದ್ದು C ಡಬಲ್ ಬಾಂಡ್ O ಇದ್ರ ಮೇಲೆ ಡಿಪೆಂಡ್ ಆಗ್ತದೆ. ಕಾರ್ಬಾಕ್ಸಿಲಿಕ್ ಆಸಿಡ್ ಇದ್ದು COOH ಮೇಲೆ ಡಿಪೆಂಡ್ ಆಗ್ತದೆ. ಓಕೆ, ಈಸ್ಟರ್ಸ್ ಇದ್ದು COOR' ಮೇಲೆ ಡಿಪೆಂಡ್ ಆಗ್ತದೆ. ಸೊ ಈ ರೀತಿ ಪ್ರತಿಯೊಂದು ಫ್ಯಾಮಿಲಿದು ಕೆಮಿಕಲ್ ಪ್ರಾಪರ್ಟಿ ಎದ್ರ ಮೇಲೆ ಡಿಪೆಂಡ್ ಆಗ್ತದೆ ಅಂದ್ರೆ ಅದ್ರದ್ದು ಆಯಾ ಫಂಕ್ಷನಲ್ ಗ್ರೂಪ್ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತದೆ. ಸೊ ಇಷ್ಟು ನೆನ್ಪಿಟ್ಕೊಡ್ರಿ, ಯಾವುದೇ ಒಂದು ಆರ್ಗ್ಯಾನಿಕ್ ಕಂಪೌಂಡ್ದು ಕೆಮಿಕಲ್ ಪ್ರಾಪರ್ಟಿ ಎದ್ರ ಮೇಲೆ ಡಿಪೆಂಡ್ ಆಗ್ತದೆ ಅಂದ್ರೆ ಫಂಕ್ಷನಲ್ ಗ್ರೂಪ್. ಸೊ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಏನಂತಂದ್ರೆ ವಾಟ್ ಈಸ್ ಅ ಫಂಕ್ಷನಲ್ ಗ್ರೂಪ್, ಗಿವ್ ಎನ್ ಎಕ್ಸಾಂಪಲ್ ಅಂತ ಕೇಳ್ಬೋದು. So what is a functional group? An atom or group of atom which determines or which is responsible for the chemical properties of an organic compound. Properties of an organic compound ಇಲ್ಲಿ ಹಾಕೋಬಹುದು ನೀವು. Of a compound, ಶಾರ್ಟ್ ಒಳಗೆ ಬರ್ದೇನೆ. An atom or group of atom which determines or which is responsible for a chemical properties of a compound is called as ಫಂಕ್ಷನಲ್ ಗ್ರೂಪ್. ಎಕ್ಸಾಂಪಲ್ ಅಂತ ಕೇಳಿದಾಗ ಇದ್ರಾಗ ಯಾವ್ದು ಬೇಕಾದನ್ನ ಬರಿಬೋದು ನೀವು. ಅಲ್ಕೀನ್ಸ್ ಒಳಗಡೆ ಇದು, ಅಲ್ಕೈನ್ಸ್ ಒಳಗಡೆ ಇದು, ಈ ರೀತಿ ನೀವು ಎಕ್ಸಾಂಪಲ್ಸ್ನ ಕೊಡ್ಬೋದು. ಓಕೆ, ಸೊ ದಿಸ್ ಈಸ್ ವಾಟ್ ಫಂಕ್ಷನಲ್ ಗ್ರೂಪ್ ಟೆಲ್ಸ್ ಅಸ್. ಓಕೆ, ನೌ ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್, ದಟ್ ಈಸ್ ಹೋಮೋಲೋಗಸ್ ಸೀರೀಸ್. All right students, now we will discuss about homologous series. What is meant by homologous series? See, homo refers to same. Okay, series means a group. Okay, so a group of organic compounds with the same functional group. Okay, so let us see the definition. Very simple to understand. I'll tell you again. Homo refers to same, series refers to group. So group of same organic compounds having same functional group. But let us see the definition so that you will get much more clarity. Okay, a series or group of compounds containing same physical and structural features andru onde, properties andru onde. Okay, same physical and structural features along with the same functional group. This is important, along with the same functional group, but each successive member of the group differs by a CH2 group. Now this is also important. Okay, let me tell you one example so that you only can understand what is meant by homologous series. Now on the homologous series the example yav kodatene andre alkanes kodatene. Okay, alkanes is one of the homologous series. Now if you see, methane is also an alkane, ethane is also an alkane. Okay, if you see the difference between these two, what is the difference? Here only 1 carbon and 4 hydrogens are there, but if you see here 2 carbon atoms and 6 hydrogens are there. So if you look into the difference, you will get 1 carbon atom and 2 hydrogen difference is there. So means each successive member means one after the other.
ಓಕೆ. ಸಕ್ಸೆಸಿವ್ ಮೆಂಬರ್ ಅಂತಂದ್ರೆ ಒಂದಾದ್ಮೇಲೆ ಒಂದು ಬರುವಂತಹ ಮೆಂಬರ್ ನಾವು ಹೆಂಗೆ ಕರಿತೀವಿ, ಸಕ್ಸೆಸಿವ್ ಮೆಂಬರ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ದಂಗೆ ಏನದ ಅಂತಂದ್ರೆ ಈಚ್ ಸಕ್ಸೆಸಿವ್ ಮೆಂಬರ್ ಅಂದ್ರೆ ಒಂದು ಮೆಂಬರಿಂದ ಇನ್ನೊಂದು ಮೆಂಬರಿಗೆ ಹೋದ್ರ ಅಂತಂದ್ರೆ ಅವು ಎರಡರೊಳಗಡೆ ಏನು ಡಿಫ್ರೆನ್ಸ್ ಬರತೈತೆ ಅಂದ್ರೆ, ಈ ಫಾರ್ ಎಕ್ಸಾಂಪಲ್ ಮೀಥೇನ್ ಒಳಗಡೆ ಒಂದೇ ಕಾರ್ಬನ್ನು 4 ಹೈಡ್ರೋಜನ್ ಇತ್ತು, ಈಥೇನ್ ಒಳಗಡೆ ನೋಡ್ರಿ 2 ಕಾರ್ಬನ್ನು 6 ಹೈಡ್ರೋಜನ್ ಅವ. ಸೊ ಇವೆರಡಕ್ಕೂ ಡಿಫ್ರೆನ್ಸ್ ಏನದ ಅಂತಂದ್ರೆ ಒಂದು CH2 ಗ್ರೂಪ್ ಅದ, ಹೌದಾ. ಇವೆರಡರೊಳಗಡೆ ಏನು ಡಿಫ್ರೆನ್ಸ್ ಅದ, CH2. ಇದ್ರ ಕಡೆ ಒಂದು ಕಾರ್ಬನ್ ಕಡಿಮೆ ಅದ, ಇದ್ರ ಕಡೆ ಒಂದು ಕಾರ್ಬನ್ ಹೆಚ್ಚದ. ಸೊ ಡಿಫ್ರೆನ್ಸ್ ಏನಾಯ್ತು, ಒಂದು ಕಾರ್ಬನ್. ಇಲ್ಲಿ 4 ಹೈಡ್ರೋಜನ್ ಅವ, ಇಲ್ಲಿ 6 ಹೈಡ್ರೋಜನ್. ಸೊ ಡಿಫ್ರೆನ್ಸ್ ಎಷ್ಟು ಬಂತು, 2 ಹೈಡ್ರೋಜನ್, ರೈಟ್. ಸೊ ಇವೆರಡರ ಮಧ್ಯೆ ಏನದ ಡಿಫ್ರೆನ್ಸು, ಒಂದು CH2 ಗ್ರೂಪ್ ಡಿಫ್ರೆನ್ಸ್ ಅದ. ಆದರೆ ಏನೆಲ್ಲ ಸೇಮ್ ಅದ ನೋಡ್ರಿ, ಇದು ಮೀಥೇನ್ ಒಳಗಡೆ ಬರುವಂತಹ ಎಲ್ಲ ಬಾಂಡು ಸಿಂಗಲ್ ಬಾಂಡ್ ಅವ, ಈಥೇನ್ ಒಳಗೆ ಬರುವಂತಹ ಎಲ್ಲ ಬಾಂಡು ಸಿಂಗಲ್ ಬಾಂಡ್ಸ್ ಅವ, ಆಯ್ತಾ. ಮೀನ್ಸ್ ಸೇಮ್ ಫಂಕ್ಷನಲ್ ಗ್ರೂಪ್ ಸೇಮ್ ಉಳಿತಾ, ಓಕೆ. ಬಟ್ ಡಿಫ್ರೆನ್ಸ್ ಎಲ್ಲಿ ಬಂತು ಅಂತಂದ್ರೆ ಈಚ್ ಸಕ್ಸೆಸಿವ್ ಮೆಂಬರ್ ಡಿಫರ್ಸ್ ಬೈ ಅ CH2 ಗ್ರೂಪ್. Okay, so a group of compounds containing the same physical and structural properties along with the same functional group, but each successive member differs by a CH2 group. ಓಕೆ, ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ನೀವು ಯಾವುದೇ ತಗೊಳ್ರಿ, ಫಾರ್ ಎಕ್ಸಾಂಪಲ್ ಈಗ ಈಥೇನಿಂದ ಪ್ರೋಪೇನಿಗೆ ಹೋಗ್ರಿ, ಇಲ್ಲಿ ಏನು ಡಿಫ್ರೆನ್ಸ್ ಬಂತು, ಇಲ್ಲಿ 8 ಹೈಡ್ರೋಜನ್ ಅವ, ಇಲ್ಲಿ 6. ಸೊ ಡಿಫ್ರೆನ್ಸ್ ಏನು ಬಂತು, 2 ಹೈಡ್ರೋಜನ್, ಇಲ್ಲಿ 2 ಕಾರ್ಬನ್ನು, ಇಲ್ಲಿ 3 ಕಾರ್ಬನ್ನು, ಎರಡಕ್ಕೂ ಡಿಫ್ರೆನ್ಸ್ ನೋಡ್ರಿ 1 ಕಾರ್ಬನ್. ಸೊ 1 ಕಾರ್ಬನ್ನು 2 ಹೈಡ್ರೋಜನ್, CH2 ಗ್ರೂಪ್. ಬಟ್ ಈ ಎಲ್ಲ ಯಾವುದೇ ನೀವು ಈ ಅಲ್ಕೇನ್ಸ್ ಒಳಗಡೆ ಬರುವಂತಹ ಯಾವುದೇ ಕಾಂಪೌಂಡ್ ತಗೊಳ್ರಿ, ಅವುಗಳೊಳಗೆ ಏನದ ಎಲ್ಲಾನು ಸಿಂಗಲ್ ಬಾಂಡ್ ಅದ, ಅಂದ್ರೆ ಫಂಕ್ಷನಲ್ ಗ್ರೂಪ್ ಸೇಮ್ ಉಳಿತು. ಆಮೇಲೆ ಸ್ಟ್ರಕ್ಚರ್ ಎಲ್ಲ ಥರದ್ದು ಸೇಮ್ ಬರ್ತದೆ, ಸ್ಟ್ರೇಟ್ ಲೈನ್ ಸ್ಟ್ರಕ್ಚರ್ ಬರ್ತದೆ. ಸೊ ಫಿಸಿಕಲ್ ಪ್ರಾಪರ್ಟಿ ಆ್ಯಂಡ್ ಸ್ಟ್ರಕ್ಚರ್ ಆಲ್ಸೋ ರಿಮೇನ್ಸ್ ದಿ ಸೇಮ್. ಓಕೆ, ಸೊ ದಿಸ್ ಸೀರೀಸ್ ಆರ್ ದ ಗ್ರೂಪ್ ಆಫ್ ದೀಸ್ ಕಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಫಂಕ್ಷನಲ್ ಗ್ರೂಪ್, ಹ್ಯಾವಿಂಗ್ ಸೇಮ್ ಫಿಸಿಕಲ್ ಆ್ಯಂಡ್ ಸ್ಟ್ರಕ್ಚರಲ್ ಫೀಚರ್ಸ್ ಈಸ್ ಕಾಲ್ಡ್ ಆಸ್ homologous series. Okay, only difference between members of homologous series is each successive member differs by a CH2 group. ಓಕೆ, ದೆನ್ ಅದೇ ರೀತಿ ಎಕ್ಸಾಂಪಲ್ಸ್ ಯಾವ್ದು ಕೊಡ್ಬೋದು ನಾವು, ಅಲ್ಕೀನ್ಸ್ ತಗೋಬಹುದು. ಓಕೆ, ಈಗ ಇದು ಏನು ಅಲ್ಕೇನ್ಸ್ ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ ಏನು ಬರೀಬಹುದಪ್ಪ ಅಂದ್ರೆ CnH2n+2. ಅಂದರೆ ಎನ್ ಅಂದ್ರೆ ಏನು, ಎನ್ ಅಂದರೆ ನಂಬರ್ ಆಫ್ ಕಾರ್ಬನ್ ಅಟಮ್ಸ್. ಎನ್ ಅಂತಂದ್ರೆ n is equal to ನಂಬರ್ ಆಫ್ ಕಾರ್ಬನ್ ಅಟಮ್. ಓಕೆ, ಹಂಗಿದ್ರೆ ನೋಡ್ರಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ನಾನು C is equal to 2 ತಗೋತೇನೆ, ಅವಾಗ ಏನು ಬರ್ತದ, ಸೊ C2H 2 into n plus 2 ಎಷ್ಟು ಬಂತ ಹೇಳ್ರಿ ನೋಡೋಣ. ಸೊ ಇದು C2H6 ಬಂತ, ಹೌದಾ. 2 2s are 4, 4 plus 2 is 6. ಈಥೇನ್ 2 ಕಾರ್ಬನ್ ಇದ್ದು ಅಂತಂದ್ರೆ ಅದರೊಳಗೆ ಹೈಡ್ರೋಜನ್ ಎಷ್ಟಿರಬೇಕು, 6. ಸೊ C2H6 ಬಂತಂದ್ರೆ ಯಾವ್ದು ಬಂತು, ಈಥೇನ್. ಓಕೆ, ಸೊ ನೆಕ್ಸ್ಟ್ ಪ್ರೋಪೇನಿಗೆ ಏನಾಗ್ತದ, C is equal to 3 ಆಗ್ತದ. C is equal to 3. ಸೊ ಇಲ್ಲಿ 3 ಬಂತು, ಇದು 3 ಆಯಿತು, ಇದು 3 ಆಯಿತು. ಸೊ 2 3s are 6, 6 plus 2 8 ಬಂತ ಇಲ್ಲ, ಪ್ರೋಪೇನ್. ಸೊ ಈ ಏನು ಹೋಮೋಲೋಗಸ್ ಸೀರೀಸಿಗೆ ಎಲ್ಲ ಹೋಮೋಲೋಗಸ್ ಸೀರೀಸಿಗೆ ಅಂದ್ರೆ ಅದರದೇ ಆದ ಹೋಮೋಲೋಗಸ್ ಸೀರೀಸಿಗೆ ಒಂದು ಜನರಲ್ ಫಾರ್ಮುಲಾ ಬರ್ತದ. ಆ ಫಾರ್ಮುಲಾ ಒಳಗಡೆ ನಾವು ನಂಬರ್ ಆಫ್ ಕಾರ್ಬನ್ ಅಟಮ್ ಹಾಕಿದಾಗ ನೆಕ್ಸ್ಟ್ ಗ್ರೂಪ್ ಸಿಗ್ತಾ ಹೋಗ್ತದೆ. ಓಕೆ, ನೆಕ್ಸ್ಟ್ ಈಗ ಅಲ್ಕೀನ್ಸ್ ಒಳಗಡೆ ಫಂಕ್ಷನಲ್ ಗ್ರೂಪ್ ಏನು ಬರ್ತದ, ಡಬಲ್ ಬಾಂಡ್. ಓಕೆ, ಅಂದ್ರೆ ಈ ಹೋಮೋಲೋಗಸ್ ಸೀರೀಸ್ ಒಳಗಡೆ ಬರುವಂತಹ ಎಲ್ಲ ಕಾಂಪೌಂಡ್ಸ್ ಫಂಕ್ಷನಲ್ ಗ್ರೂಪ್ ಏನಾಗಿರ್ತದೆ, ಅಲ್ಕೀನ್ಸ್ ಆಗಿರ್ತದೆ. ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ ಏನು ಬಂತು, CnH2n, ಇದು ಕಾಮ. ಓಕೆ, CnH2n. ಅಲ್ಕೈನ್ಸ್ ಒಳಗಡೆ ಟ್ರಿಪಲ್ ಬಾಂಡ್ ಬರ್ತದೆ, ಇದು ಫಂಕ್ಷನಲ್ ಗ್ರೂಪ್ ಆಯಿತು. ಅವುಗಳದ ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ ಏನು, CnH2n-2. ನೆಕ್ಸ್ಟ್ ಆಲ್ಕೋಹಾಲ್ಸ್ ಒಳಗಡೆ ಫಂಕ್ಷನಲ್ ಗ್ರೂಪ್ ಏನು ಬರ್ತದ, OH ಗ್ರೂಪ್. ಇಲ್ಲದ ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ ಏನು ಬರ್ತದ, CnH2n+1 ಪ್ಲಸ್ ಇದು OH ಪ್ಲಸ್ ಒಂದು OH ಗ್ರೂಪ್ ಬರ್ತದೆ. ಅಂದರೆ ಅಲ್ಕೇನ್ಸ್ ಹೆಚ್ಚು ಕಡಿಮೆ ಅಲ್ಕೇನ್ಸ್ ಇದ ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ ಇಲ್ಲ. ಇಲ್ಲಿ CnH2n+2 ಅದ, ಇಲ್ಲಿ ಏನದ CnH2n+1 OH ಗ್ರೂಪ್. ಅಂದರೆ ಒಂದು ಹೈಡ್ರೋಜನ್ ಅನ್ನ ಒಂದು OH ಗ್ರೂಪ್ ಏನಾಗ್ಯದ ರಿಪ್ಲೇಸ್ ಮಾಡಿದ ಅಂತ ಅರ್ಥ. ಓಕೆ, ಸೊ ಈಗ ಅಲ್ಕೀನ್ಸ್ಗೂ ಏನು ಡಿಫ್ರೆನ್ಸು, ಅಲ್ಕೀನ್ಸ್ ಒಳಗೆ ಡಬಲ್ ಬಾಂಡ್ ಬಂದಿದ್ದಕ್ಕೆ ಇಲ್ಲಿ +2 ಹೋಗ್ಬಿಡ್ತು. ಅಲ್ಕೈನ್ಸ್ ಒಳಗೆ ಏನು ಬಂತು, ಇದು ನೋಡ್ರಿ, ಇಲ್ಲಿ CnH2n+2 ಆದರೆ ಇದ್ರದ್ದು CnH2n-2, ಯಾಕೆ ಇಲ್ಲಿ ಟ್ರಿಪಲ್ ಬಾಂಡ್ ಅದ. ಓಕೆ, ಸೊ ಒಂದಕ್ಕೊಂದು ರಿಲೇಷನ್ಸ್ ಇದ್ದೇ ಇರ್ತದೆ. ಓಕೆ, ನಾ ಆಲ್ರೆಡಿ ಹೇಳಿದ ಏನು ಬರ್ತದ, CnH2n+O ಬರ್ತದೆ. ಓಕೆ, ಸೊ ಈ ರೀತಿ ನೀವು ಎಲ್ಲ ಫಂಕ್ಷನಲ್ ಗ್ರೂಪ್ಗೆ ನೀವೇನು ಬರಿತಾ ಹೋಗ್ಬೋದು,
ಎಲ್ಲ ಫಂಕ್ಷನಲ್ ಗ್ರೂಪದ್ದು ನೀವು ಹೋಮೋಲೋಗಸ್ ಸೀರೀಸ್ ರೆಡಿ ಮಾಡ್ಬೋದು, ಅದರದೇ ಆದಂತಹ ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾನ ಬರಿತಾ ಹೋಗ್ಬೋದು. ಓಕೆ, ಸೊ ದಿಸ್ ಈಸ್ ವಾಟ್ ಈಸ್ ಮೆಂಟ್ ಬೈ ಹೋಮೋಲೋಗಸ್ ಸೀರೀಸ್. ನೆಕ್ಸ್ಟ್ ಏನಂತಂದ್ರೆ ವಿ ಹ್ಯಾವ್ ಟು ಲರ್ನ್ ಅಬೌಟ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಓಕೆ, ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಏನು? ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಸಿ, and compound is said to be saturated if all the bonds between the carbon atoms is single bond. ಅಂದರೆ ಒಂದು ಆರ್ಗ್ಯಾನಿಕ್ ಕಂಪೌಂಡ್ ಕೊಡ್ತೇನೆ ಅಂತ ಕೊಡ್ರಿ, ಆ ಆರ್ಗ್ಯಾನಿಕ್ ಕಂಪೌಂಡ್ ಒಳಗಡೆ ಕಾರ್ಬನ್ ಕಾರ್ಬನ್ ಮಧ್ಯ ಬರೀ ಸಿಂಗಲ್ ಬಾಂಡ್ ಅದಾವ ಅಂತಂದ್ರೆ ಅದಕ್ಕೆ ನಾವು ಏನು ಕರಿತೇವಿ? ಸ್ಯಾಚುರೇಟೆಡ್. ಸ್ಯಾಚುರೇಟೆಡ್ ಅಂದ್ರೆ ಏನು? ಒಂದು ಕಾರ್ಬನ್ ಕಡೆ ಎಷ್ಟು ಎಲೆಕ್ಟ್ರಾನ್ ಅವ? 4. ಅಂದರೆ ಕಾರ್ಬನ್ಗೆ ಎಷ್ಟು ಬಾಂಡ್ ಬರಬೇಕು? 4 ಬಾಂಡ್ ಬರಬೇಕು. ಆ 4 ಬಾಂಡ್ ಸಿಂಗಲ್ ಅವ ಅಂತ ಕೊಡ್ರಿ, ಅವಾಗ ಅದರ ಅರ್ಥ ಏನೋ ಅದು ಸ್ಯಾಚುರೇಟೆಡ್. ಅದು ಭಾಳ ಆರಾಮದ. 4 ಬಾಂಡ್ ಕ್ರಿಯೇಟ್ ಆಗಬೇಕು, 4 ಬಾಂಡ್ ಆಲ್ರೆಡಿ ಕ್ರಿಯೇಟ್ ಆಗ್ಯಾವ. ಓಕೆ, ಅಂದರೆ ಅವು ಲೆಸ್ ರಿಯಾಕ್ಟಿವ್ ಆಗಿರ್ತಾವಂತ. ಸಿಂಗಲ್ ಬಾಂಡ್ ಬಂತ ಲೆಸ್ ರಿಯಾಕ್ಟಿವ್. ಓಕೆ, ಈಗ ನೈಟ್ ಮೇಲೆ ಇನ್ ನೆಕ್ಸ್ಟ್ ಅನ್ಸ್ಯಾಚುರೇಟೆಡ್ ಅಂದ್ರೆ ಏನು? ಆಬ್ವಿಯಸ್ಲಿ ಕಂಪೌಂಡ್ಸ್ ಆರ್ ಸೇಡ್ ಟು ಬಿ ಅನ್ಸ್ಯಾಚುರೇಟೆಡ್ ಇಫ್ ಅಟ್ ಲೀಸ್ಟ್ 1 or more ಡಬಲ್ ಆರ್ ಟ್ರಿಪಲ್ ಬಾಂಡ್ ಎಕ್ಸಿಸ್ಟ್ ಬಿಟ್ವೀನ್ ದಿ ಕಾರ್ಬನ್ ಅಟಮ್ಸ್. ಅನ್ಸ್ಯಾಚುರೇಟೆಡ್ ಯಾಕಂತ ಕರಿತೇವಿ? ಸಿ, ಏನಾಗ್ತೈತಿ, ಈ ನಾನು ಇದು ಒಂದು ಎಕ್ಸಾಂಪಲ್ ಕೊಟ್ಟೇನೆ. ಓಕೆ, ಇದಕ್ಕೆ ಏನಾದರೂ ಈಗ Cl2 ಆ್ಯಡ್ ಮಾಡಿದೆ ಅಥವಾ ಬೇಡ, H2 ಆ್ಯಡ್ ಮಾಡಿದ್ರೆ ಏನಾಗ್ತದೆ ಹೇಳ್ರಿ? ಇದಕ್ಕೊಂದು H2 ಆ್ಯಡ್ ಮಾಡಿದೆ, ಅವಾಗ ಏನಾಯಿತು? ಸಿ, ಇಟ್ ವಿಲ್ ಬಿಕಮ್ ಲೈಕ್ ದಿಸ್. ಏನಾಗ್ಬಿಡ್ತು? ಅನ್ಸ್ಯಾಚುರೇಟೆಡ್ ಇದ್ದುದು ಸ್ಯಾಚುರೇಟೆಡ್ ಆಯಿತು. ಇದನ್ನು ಮತ್ತೆ ನಾನು ಫರ್ದರ್ ಸಿಂಗಲ್ ಬಾಂಡ್ ಇದನ್ನು ಮತ್ತೆ ಅರ್ಧ ಬಾಂಡ್ ಮಾಡೋಕ್ಕಂತ ಬರೋಂಗಿಲ್ಲ. ಓಕೆ, ಐ ಕ್ಯಾನ್ ಕನ್ವರ್ಟ್ ಟ್ರಿಪಲ್ ಬಾಂಡ್ ಇಂಟು ಡಬಲ್ ಬಾಂಡ್. ಸಿ, ಐ ಕ್ಯಾನ್ ಕನ್ವರ್ಟ್ ಪ್ಲಸ್ ಇದಕ್ಕೆ H2 ಮಾಡಿದಾಗ ಇದು ಈ ರೀತಿ ಬಂತು. ಸಿ, ಅಲ್ಕೈನ್ಸನ್ನ ಅಲ್ಕೀನ್ಸ್ ಮಾಡ್ಬೋದು, ಅಲ್ಕೀನ್ಸನ್ನ ಅಲ್ಕೇನ್ಸ್ ಮಾಡ್ಬೋದು, ಮತ್ತು ಅಲ್ಕೇನ್ಸನ್ನ ಬೇರೆ ಕಡೆ ಕನ್ವರ್ಟ್ ಮಾಡಕ್ಕೆ ಬರಂಗಿಲ್ಲ. ನಾನು ಅಂದ್ರೆ ಏನು? ಬೇರೆ ಕಡೆ ಕನ್ವರ್ಟ್ ಮಾಡಕ್ಕೆ ಬರಂಗಿಲ್ಲ ಅಂದ್ರೆ ಏನು? ನಾ ಅಲ್ಕೋಹಾಲ್ಸು ಆಲ್ಡಿಹೈಡ್ಸ್ ಹಿಂಗ ಕನ್ವರ್ಟ್ ಮಾಡ್ಕೋಬೋದು ನಾನು. ಓಕೆ, ಬಟ್ ಅಲ್ಕೇನ್ಸಿನ ಫರ್ದರ್ ನಾನು ಮತ್ತಿನ್ನು ಸಿಂಗಲ್ ಬಾಂಡ್ ಹಾಫ್ ಬಾಂಡ್ ಮಾಡಕ್ಕೆ ಬರಂಗಿಲ್ಲ. ಸೊ ಐ ಕ್ಯಾನ್ ಕನ್ವರ್ಟ್ ದ ಟ್ರಿಪಲ್ ಬಾಂಡ್ ಇಂಟು ಡಬಲ್ ಬಾಂಡ್, ಡಬಲ್ ಬಾಂಡ್ಸ್ ಇಂಟು ಸಿಂಗಲ್ ಬಾಂಡ್. ಆಸ್ ದೀಸ್ ಟು ಆರ್ ಕನ್ವರ್ಟೇಬಲ್. ಈಗ ಡಬಲ್ ಬಾಂಡ್ ಮತ್ತು ಟ್ರಿಪಲ್ ಬಾಂಡ್ ಏನವ? ಕನ್ವರ್ಟೇಬಲ್ ಅವ. ಸೊ ಅದಕ್ಕೆ ನಾವು ಹೆಂಗೆ ಕರಿತೇವೆ ಅವೆರಡೂ? ಅನ್ಸ್ಯಾಚುರೇಟೆಡ್ ಅಂತ ಕರಿತೇವೆ. ಸ್ಯಾಚುರೇಟೆಡ್ ಅಂತಂತಂದ್ರೆ ಆಲ್ರೆಡಿ ಅದು ತನ್ನ ಸ್ಟೇಬಲ್ ಸ್ಟೇಟನ್ನು ರೀಚ್ ಆಗಿದೆ ಅಂತೇಳಿ, ಸ್ಟೇಬಲ್ ಸ್ಟೇಟನ್ನು ರೀಚ್ ಆಗಿದೆ ಅಂತೇಳಿ. ಓಕೆ, ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಸ್ಯಾಚುರೇಟೆಡ್ ಅಂತಂದರೆ ಒಂದು ಆರ್ಗ್ಯಾನಿಕ್ ಕಂಪೌಂಡ್ ಒಳಗಡೆ ಬರುವಂತಹ ಎಲ್ಲ ಕಾರ್ಬನ್ಗಳ ಮಧ್ಯ ಬರೀ ಸಿಂಗಲ್ ಬಾಂಡ್ ಇತ್ತು ಅಂದರೆ ಸ್ಯಾಚುರೇಟೆಡ್. ಇಲ್ಲಪ್ಪ ಅಟ್ಲೀಸ್ಟ್ ಒಂದು ಡಬಲ್ ಬಾಂಡು ಅಥವಾ ಒಂದು ಟ್ರಿಪಲ್ ಬಾಂಡ್ ಅದಂದ ಅವುಗಳಿಗೆ ನಾವು ಏನು ಕರಿತೇವೆ? ಅನ್ಸ್ಯಾಚುರೇಟೆಡ್. Okay, so in today's session we have seen the classification of organic compounds. ಹೌದಾ, ನಾವು ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಬಗ್ಗೆ ನೋಡಿದ್ವಿ. ಅದಾದಮೇಲೆ ವೆರಿ ಇಂಪಾರ್ಟೆಂಟ್ ಕಲ್ತ್ವಿ ಏನು? ಫಂಕ್ಷನಲ್ ಗ್ರೂಪ್ ಅಂತಂದ್ರೆ ಏನು, ಆಮೇಲೆ ಎಷ್ಟು ಫಂಕ್ಷನಲ್ ಗ್ರೂಪ್ ಅವ ಅಂತ ಅದು ನೋಡಿದ್ವಿ. ಅದಾದಮೇಲೆ ಅಗೇನ್ ಹೋಮೋಲೋಗಸ್ ಸೀರೀಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ದೇ ಲಾಸ್ಟ್ ಯು ಡಿಫೈನ್ ಹೋಮೋಲೋಗಸ್ ಸೀರೀಸ್ ಆ್ಯಂಡ್ ಗಿವ್ ಅನ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಫಾರ್ 2 marks, ಫಾರ್ 1 marks, ಎರಡರಾಗ ಒಂದು ಕೇಳ್ಬೋದು. ಓಕೆ, ವಾಟ್ ಈಸ್ ಹೋಮೋಲೋಗಸ್ ಸೀರೀಸ್? ಗಿವ್ ಅನ್ ಎಕ್ಸಾಂಪಲ್ ಅಂತಾನು ಕೇಳ್ಬೋದು. ಅಥವಾ ವಾಟ್ ಈಸ್ ದ ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ ದಿ ಅಲ್ಕೇನ್ಸ್, ಅಲ್ಕೀನ್ಸ್, ಆಲ್ಕೋಹಾಲ್ಸ್, ಯಾವ್ದು ಬೇಕಾದ ಫಂಕ್ಷನಲ್ ಗ್ರೂಪ್ ಅದ ಅಲ್ಲಿ ಕೇಳ್ಬೋದು. ಸೊ ಅದು ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು, ನೀವು ಕನ್ವರ್ಟ್ ಮಾಡ್ಕೋಬೋದು. ಈಗ ನಾ ಅಲ್ಕೇನ್ಸ್ ನೋಡ್ರಿ, ಅಲ್ಕೇನ್ಸ್ನ ಅಲ್ಕೀನ್ಸಿಗೆ ಡಿಫ್ರೆನ್ಸ್ ಹೇಳ್ಕೊಟ್ಟೆ, ಏನು ಡಿಫ್ರೆನ್ಸ್ ಅದ. ಆಮೇಲೆ ಅಲ್ಕೇನ್ಸು ಅಲ್ಕೈನ್ಸಿಗೆ ಏನು ಡಿಫ್ರೆನ್ಸ್ ಅದ, ಅಲ್ಕೇನ್ಸು ಆಲ್ಕೋಹಾಲ್ಸಿಗೆ ಏನು ಡಿಫ್ರೆನ್ಸ್ ಅದ. ಅದರ ಆಧಾರದ ಮೇಲೆ ನಾವು ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ ಬರ್ದ್ವಲ್ಲ, ಅದೇ ರೀತಿ ನೀವು ಬಾಕಿದನ್ನು ಬರೀಲಿಕ್ಕೆ ಟ್ರೈ ಮಾಡ್ರಿ. ಓಕೆ, so this is what we have studied, and this session is very important for us because we have studied about most important functional group. Okay, so in the next session ಈಗ ನಾವೇನಂತಂದ್ರೆ ಈ 3 ಸೆಷನ್ ಒಳಗಡೆ ನಾವು ಏನೇನು ಸ್ಟಡಿ ಮಾಡಿದ್ವಿ. ಸಿ, ಫಸ್ಟ್ ನಾವು ಸೆಷನ್ ಒಳಗಡೆ ನಾವು ತಿಳ್ಕೊಂಡಿದ್ದು ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂದರೆ ಏನು ಅದನ್ನು ತಿಳ್ಕೊಂಡ್ವಿ. ಆಮೇಲೆ ಆರ್ಗ್ಯಾನಿಕ್ ಕಂಪೌಂಡ್ಸ್ ಯಾಕೆ ಇಂಪಾರ್ಟೆಂಟ್ ಅವ ಅದನ್ನು ತಿಳ್ಕೊಂಡ್ವಿ. ಓಕೆ, ಎರಡನೇ ಸೆಷನ್ ಒಳಗಡೆ ನಾವು ಆರ್ಗ್ಯಾನಿಕ್ ಕಂಪೌಂಡ್ಸನ್ನು ಯಾವ ರೀತಿ ರೀಪ್ರೆಸೆಂಟೇಷನ್ ಮಾಡ್ತೇವೆ ಅನ್ನೋದನ್ನ ತಿಳ್ಕೊಂಡ್ವಿ. ಓಕೆ, ಮೂರನೇ ಕ್ಲಾಸ್ ಒಳಗಡೆ ನಾವು ಯಾವ ಆರ್ಗ್ಯಾನಿಕ್ ಕಂಪೌಂಡ್ಸನ್ನು ಯಾವ ರೀತಿ ಡಿವೈಡ್ ಮಾಡಿವಿ ಅನ್ನೋದು ಕಲ್ತ್ವಿ. ಅಂದರೆ ಹೆಚ್ಚು ಕಡಿಮೆ ಈ 3 ಕ್ಲಾಸ್ ಒಳಗಡೆ ನಾವು ಇಂಟ್ರೊಡಕ್ಷನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಬಗ್ಗೆನೇ ಕಲ್ತ್ವಿ. ಅಂದರೆ ಈಗೇನು ಅಂತಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಿಮಗೆ ಹೊಸದಾಗಿ ಹುಟ್ಟಿರೋ ಕೂಸ್ ಅನ್ಕೊಳ್ರಿ. ಓಕೆ, ಸೊ ಈಗ ಕೂಸ್ ಚಲೋ ಅದನೋ ಇಲ್ಲೋ ನೋಡಿದ್ರಿ ನೀವು, ಹೆಂಗೆ ಅದ ಚಲೋ ಅದೆಲ್ಲ ಹೆಂಗೆ ನೋಡ್ತೀರಿ, ಕಣ್ಣು ಕೈ ಕಾಲು ಎಲ್ಲ ಕರೆಕ್ಟ್ ಅವೆಲ್ಲ ನೋಡಿದ್ರಿ. ನೆಕ್ಸ್ಟ್ ಕ್ಲಾಸ್ ಒಳಗಡೆ ಅಂದರೆ ನೀವು ಎಲ್ಲ ಬರೋಬರ ನೆಕ್ಸ್ಟ್ ಏನು ಮಾಡಬೇಕು? ನಾಮಕರಣ ಮಾಡಬೇಕು. ಸೊ ನೆಕ್ಸ್ಟ್ ಸೆಷನ್ ಒಳಗಡೆ ವಿ ಶಾಲ್ ಸಿ ಅಬೌಟ್ ಹೌ ಡು ವಿ ನೇಮ್ ದಿ ಆರ್ಗ್ಯಾನಿಕ್ ಕಂಪೌಂಡ್. ದಟ್ ಈಸ್ ವಿ ಶಾಲ್ ಸ್ಟಡಿ ಅಬೌಟ್ ದ ನಾಮನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು ಸೋ ಮಚ್.